ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿನದಲ್ಲಿ ಬೈಬಲ್ ಸ್ಟಡಿಗೆ ಬಂದಿರುವಂಥ ನಿಮ್ಮೆಲ್ಲರನ್ನು ಯೇಸುವಿನ ನಾಮದಲ್ಲಿ ಸ್ವಾಗತ ಮಾಡ್ತಾ ಇದ್ದೀನಿ. ಈ ದಿನದಲ್ಲಿ ನಮ್ಮ ಸಭಾಪಾಲಕರು ನಮ್ಮ ಮಧ್ಯದಲ್ಲಿ ಇಲ್ಲ. ಅವರು ನಿನ್ನೆ ದಿನದಲ್ಲಿ ಬಿರಿಯಾಲ್ ಗೌಡ ಮತ್ತು ಆದ್ರ ಹೋಗಿ ಇವತ್ತು ಬಂದು ಒಂದು ಕಾರ್ಯವನ್ನು ಮುಗಿಸಿ ಇವತ್ತು ರಾತ್ರಿ ಚಲಿಕೆರೆಗೆ ಹೋಗಿ ನಾಳೆ ಬೆಳಗ್ಗೆಯಿಂದ ಬೆಳ್ಳಾರಿಯಲ್ಲಿ ಮೀಟಿಂಗ್ ಇದೆ. ಸೊ ಅವರ ಕೂಟಕ್ಕಾಗಿ ಅವರು ಹೋಗುವಂಥವರಾಗಿದ್ದಾರೆ. ನಿನ್ನೆ ದಿನದಲ್ಲಿ ಮೊನ್ನೆ ಇಲ್ಲಿ ಮದುವೆ ಮುಗಿಸಿ ಇಲ್ಲಿಂದ ಒಂದು ಹೆಚ್ಚು ಕಡಿಮೆ 12 ಗಂಟೆಗಳು ಪ್ರಯಾಣ ಮಾಡಿ ಅಲ್ಲಿ ಹೋಗಿ ನಿನ್ನೆ ದಿನ ಪೂರ್ತಿಯಾಗಿ ಸೇವೆ ಮಾಡಿ ನಿನ್ನೆ ಅವರು ಹೊರಟು ಬೆಂಗಳೂರು ಬಂದು ಮಧ್ಯರಾತ್ರಿಯಲ್ಲಿ ಬಂದು ಸೇರಿದ್ದಾರೆ. ಮತ್ತು ಇವತ್ತು ಬೆಳಗ್ಗೆ ಒಂದು ಚರ್ಚ್ ಓಪನಿಂಗ್ ಒಂದು ಇತ್ತು. ನಮ್ಮ ಸಭೆಯಲ್ಲಿ ನಮ್ಮ ಜೊತೆಯಲ್ಲಿ ಸೇರಿ ಸೇವೆ ಮಾಡುವಂಥ ಒಂದು ಸಭೆಯನ್ನು ಅವರು ತೆರೆದು ಇವತ್ತು ಮೈಸೂರು ಬಂದು ಮೈಸೂರಿಂದ ಹೀಗೆ ಚಲಿಕೆರೆ ಹೋಗುವಂಥವರಾಗಿದ್ದಾರೆ. ಜನ ನಮ್ಮ ಪಾಸ್ಟರ್ಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಶಬ್ದನೇ ಬರ್ತಾ ಇಲ್ಲ. ಊಟ ಮಾಡಿಲ್ವಾ ಮಧ್ಯಾಹ್ನ? ಓಕೆ. ಎಷ್ಟು ಜನ ಸಭಾಪಾಲಕರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಹಲ್ಲೆಲೂಯಾ. ಅವ್ರು ಹೇಳಿದ ಹಾಗೆಯೇ ಕಾರ್ಯಗಳು ನಡೀತಾ ಇದೆ. ಇವತ್ತು ನಾನು ಸಿಗ್ತಾ ಇದ್ದೀನಿ, ದಿನಗಳು ಬರುತ್ತದೆ, ನಾನು ನಿಮಗೆ ಏನು ಮಾಡುವುದಿಲ್ಲ. ಆಮೇಲೆ ಸೊ ಇಡೀ ನಮ್ಮ ಸಭೆಗೆ ಮಾತ್ರ ಅಲ್ಲ, ಈ ಹುಣಸೂರು ತಾಲೂಕಿಗೆ ಮಾತ್ರವಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಮತ್ತು ಇಡೀ ಭಾರತ ದೇಶಕ್ಕೆ, ತಮಿಳುನಾಡು, ಕರ್ನಾಟಕ, ಆಂಧ್ರ ಎಲ್ಲ ಪ್ರಾಂತ್ಯಗಳಿಗೆ ದೇವರು ಬಲವಾಗಿ ಉಪಯೋಗ ಮಾಡುತ್ತಿದ್ದಾರೆ. ಅವರ ಸೇವೆಯ ಮೂಲಕವಾಗಿ ಅನೇಕ ಸೇವಕರುಗಳು, ಸಭೆಗಳು ಸ್ಥಿರಪಟ್ಟು ಸಭೆಗಳು ಅಭಿವೃದ್ಧಿಯನ್ನು ಹೊಂದಿಕೊಂಡು ಬರುತ್ತಾ ಇದೆ. ಆಮೇಲೆ ಅದು ವಿಶೇಷವಾಗಿ ಕ್ರಿಸ್ತನ ವಿಷಯದಲ್ಲಿರುವಂತಹ ಪ್ರಕಟಣೆಯನ್ನು ಅನೇಕರು ಹೊಂದಿಕೊಂಡು ವಿಶೇಷವಾಗಿ ಸೇವೆನೇ ಬೇಡ, ಸೇವೆನೇ ಬಿಟ್ಟು ಹೋಗ್ಬಿಡೋಣ ಎಂಬುದಾಗಿದ್ದಂಥ ಅನೇಕ ಸೇವಕರುಗಳು ಇವತ್ತು ಸೇವೆಯಲ್ಲಿ ನಿಂತು ಸೇವೆ ಮಾಡುವಂಥವರಾಗಿ ಕಾಣಲ್ಪಡುತ್ತಾರೆ. ಅದಕ್ಕೆ ನಮ್ಮ ಸಭಾಪಾಲಕರನ್ನು ದೇವರು ಉಪಯೋಗ ಮಾಡ್ತಾ ಇದ್ದಾರೆ. ಖುಷಿಯಾಗಿದೆಯಾ? ಆಮೆನ್, ಹಲ್ಲೆಲೂಯಾ. ಸೊ ಇಂಥ ಒಂದು ಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಅದರಿಂದ ಈ ದಿನದಲ್ಲಿ ಅವರು ಇಲ್ಲದೆ ಇರುವಂತಹ ಸ್ಥಿತಿಯಲ್ಲಿ ಇವತ್ತು ನಾನು ನಿಮ್ಮ ಮುಂದೆ ನಿಂತು ಈ ವಾಕ್ಯವನ್ನು ಕೊಡುವಂಥ ಅವಕಾಶವನ್ನು ಕೊಟ್ಟಂತ ದೇವರಿಗೂ ಸಭಾಪಾಲಕರಿಗೂ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಯನ್ನು ನಾನು ಸಲ್ಲಿಸುವಂತನಾಗಿದ್ದೀನಿ. ಅದು ಮಾತ್ರವಲ್ಲದೆ ನಮ್ಮೆಲ್ಲರಿಗೆ ಈಗಾಗಲೇ ಅನೌನ್ಸ್ಮೆಂಟ್ ಮಾಡಲ್ಪಟ್ಟ ಹಾಗೆ ನಮ್ಮ ಸಭೆಯ ಕೆಲಸಗಳು ಪ್ರಾರಂಭಿಸಲ್ಪಟ್ಟು ನಿನ್ನೆ ಮತ್ತು ಇವತ್ತು ಕೆಲಸಗಳು ನಡೀತಾ ಇದೆ. ಹಲ್ಲೆಲೂಯಾ. ಸೊ ಒಂದು ವೇಳೆ ಲೈವಲ್ಲಿ ನೋಡುವಂಥವರು ಕೆಲಸ ಮಾಡಬೇಕು, ಸಭೆಯಲ್ಲಿ ಬಂದು ನೀವು ಏನಾವುದು ಕೆಲಸ ಮಾಡಬೇಕೆಂಬುದಾಗಿದ್ದರೆ ನೀವು ಬಂದು ಧಾರಾಳವಾಗಿ ನೀವು ಕೆಲಸವನ್ನು ಮಾಡ್ಬೋದು. ಬರುವುದಕ್ಕೆ ಮುಂಚಿತವಾಗಿ ನನಗೂ ಸಾಮಿಲ್ ಪಾಸ್ಟರ್ಗೂ ಫೋನ್ ಮಾಡಿಕೊಂಡು ನೀವು ಬರಬೇಕಾಗಿ ಪ್ರೀತಿಯಿಂದ ನಾವು ಕೇಳ್ಕೊಳ್ಳೋದು. ಜನರಿಗೆ ಸಂತೋಷ ಆಗ್ತಾ ಇದೆ. ಹಲ್ಲೆಲೂಯಾ. ಸೊ ನಾವು ನೆನೆಸದ ಗಳಿಗೆಯಲ್ಲಿ ದೇವರು ಅದ್ಭುತವನ್ನು ಮಾಡುವಂಥ ದೇವರಾಗಿದ್ದಾನೆ. ಆಮೇಲೆ ನಾವು ಯಾರು ಕೂಡ ಯೋಚನೆ ಮಾಡಿಲ್ಲ, ಈ ವರ್ಷದಲ್ಲಿ ಈ ದಿನಗಳಲ್ಲಿ ನಮ್ಮ ಹೊಸ ಸಭೆಯ ಕಾರ್ಯಗಳು ನಮಗೆ ಅದ್ಭುತಕರವಾಗಿ ಬಾಗಿಲು ತೆರೆಯಲ್ಪಟ್ಟು ಅಲ್ಲಿ ನಾವು ಆರಾಧನೆ ಮಾಡೋಕ್ಕೆ ಬೇಕಾಗಿರುವಂಥ ಎಲ್ಲ ಕಾರ್ಯವನ್ನು ಸಿದ್ಧತೆಗಳನ್ನು ದೇವರು ಮಾಡಿದ್ದಾರೆ ಎಂಬುದಾಗಿ. ಆಮೇಲೆ ಸೊ ಆ ರೀತಿಯಲ್ಲಿ ನಿಮ್ಮ ನನ್ನ ಜೀವನದಲ್ಲಿ ಕೂಡ ಅಕಸ್ಮಾತಾಗಿ ಕೆಲವು ಕಾರ್ಯಗಳು ನಡೆಯುವಂಥದ್ದಾಗಿದೆ. ಆಮೇಲಿಲ್ಲ ನೋವಿಲ್ಲ. ದೇವರೇ ನಮಗೆ ಮಾತ್ರ ನಡೀಲಿಯಪ್ಪ. ಆಸೆ ಇಲ್ವಾ? ಈ ವಿಷಯದಲ್ಲಿ ಒಂದು ಅದ್ಭುತ ನಡಿಬೇಕು, ಈ ವಿಷಯದಲ್ಲಿ ಒಂದು ಕಾರ್ಯವನ್ನು ನೋಡಲೇಬೇಕು ಅಂತ ಆಸಕ್ತಿ ಇದೆಯಾ? ಆಸಕ್ತಿ ಇರುವವರು ಮಾತ್ರ ಕೈಗಳ ಮೇಲೆ ಕೆತ್ತು ಒಂದು ಹಲ್ಲೆಲೂಯಾ. ಆಮೇಲೆ ಸೊ ನಮ್ಮ ದೇವರ ಅದ್ಭುತ ಸ್ವರೂಪನಾಗಿದ್ದಾನೆ. ಆತನಿಂದ ಮಾಡೋಕ್ಕಾಗದೇ ಇರುವಂಥ ಕಾರ್ಯಗಳು ಯಾವುದು ಇಲ್ಲ. ಆತನ ಎಲ್ಲವನ್ನು ಆತನ ಚಿತ್ತಕ್ಕೆ ತಕ್ಕಂತ ಹಾಗೆ ಆತನು ಮಾಡಿ ನಡೆಸ್ಕೊಂಡು ಬರುವಂಥವನಾಗಿದ್ದಾನೆ. ಆಮೇಲೆ ಸೊ ಅದರಿಂದ ಈ ದಿನದಲ್ಲಿ ದೇವರ ವಾಕ್ಯಕ್ಕೆ ನೇರಾಗಿ ನಾವು ಹೋಗೋಣ. ಅನೇಕ ಕಾರ್ಯಗಳು ನನ್ನ ಮನಸ್ಸಲ್ಲಿ ಆ್ಯಕ್ಚುಲ್ ಆಗಿ ಇವತ್ತು ಹೋಗ್ಬೇಕಾಗಿತ್ತು, ಆದರೆ ಕೊನೆಯ ಕಲೆಗಳಲ್ಲಿ ನಾನು ಇರುವಂಥ ಒಂದು ಸ್ಥಿತಿ ಆಗಿದೆ. ಆದರೆ ನನ್ನ ಹೃದಯದಲ್ಲಿ ದೇವರು ಇಟ್ಟಂಥ ಮಾತನ್ನು ನಿಮ್ಮ ಮುಂದೆ ನಾನು ಮಾತಾಡುವಂಥವನಾಗಿದ್ದೀನಿ. ತೆಗೆದು ಓದಿಕೊಳ್ಳೋಣ. 1 ಕೊರಿಂಥ 15ನೇ ಅಧ್ಯಾಯ 10ನೇ ವಾಕ್ಯ. 1 ಕೊರಿಂಥ 15 10ನೇ ವಾಕ್ಯ. ಎಂಥವನಾಗಿ ಇದ್ದೇನೋ ದೇವರ ಕೃಪೆಯಿಂದಲೇ ಅಂಥವನಾಗಿ ಇದ್ದೇನೆ. ನಾನು ಎಂಥವನಾಗಿ ಇದ್ದೇನೋ ಅದು ದೇವರ ಕೃಪೆಯಿಂದಲೇ ಅಂಥವನಾಗಿ ನಾನು ಇವತ್ತು ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟು ಜನ ಈ ವಾಕ್ಯವನ್ನು ನೀವು ಸತ್ಯ ನಿಜ ಎಂಬುದಾಗಿ ಒಪ್ಕೊಳ್ಳುತ್ತಿರೋ ಗೊತ್ತಿಲ್ಲ, ಆದರೆ ನಾನು ನಂಬುತ್ತೇನೆ. ನಾನು
ಎಂಥವನಾಗಿ ಇದ್ದೇನೋ ಅದು ದೇವರ ಕೃಪೆಯಿಂದಲೇ ನಾನು ಇದ್ದೇನೆ. ನನ್ನ ಜೊತೆಲಿ ಸೇರಿ ಎಷ್ಟು ಜನ ಹೇಳಕ್ಕೆ ಸಾಧ್ಯವಾಗಿದೆ? ಬಾಯಿ ತೆಗೆದು ಹೇಳ್ರಿ ನೋಡೋಣ. ನಾನು ಎಂಥವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂಥವಳಾಗಿದ್ದೇನೆ. ಆಮೇನ್. ನಿಜವಾಗ್ಲು ಇದು ಒಪ್ಕೊಳ್ಳುವಂತ ಮಾತಾ? ಹೌದು. ಆಮೇನ್. ನೀನು ಒಪ್ಕೊಂಡಿಲ್ಲ ಅಂದ್ರೆ ನೀನು ಯಾವುದೋ ಒಂದು ದೇವರ ಕೃಪೆಯನ್ನು ಬಿಟ್ಟು ಬೇರೆ ಯಾವುದೋ ಒಂದನ್ನು ಹಾದ್ಕೊಂಡಿದ್ದೀರಿ ಎಂಬುದಾಗಿ. ನಿನ್ನ ಹಣ, ನಿನ್ನ ಬಲ, ನಿನ್ನ ಕೆಲಸ, ನಿನ್ನ ಕಾರ್ಯಗಳು, ನಿನ್ನ ಕುಟುಂಬ, ನೀನು ಮಾಡುವಂಥ ಕಾರ್ಯಗಳಿಂದ ನೀನು ಎಂಥವನಾಗಿ ಇದೆಯೋ ಅಂಥವನಾಗಿ ಇಲ್ಲ. ನಾವೆಲ್ಲರೂ ಎಂಥವರಾಗಿ ಇದ್ದೇವೋ ಅಂಥವರಾಗಿ ಇರುವುದಕ್ಕೆ ಈ ಭೂಮಿಯಲ್ಲಿ ಒಂದೇ ಒಂದು ಕಾರಣ. ಅದು ಯಾವುದಂದ್ರೆ ಅದು ಒಂದೇ ಒಂದು ದೇವರ ಕೃಪೆ ಮಾತ್ರವೇ. ಹಲ್ಲೆಲೂಯಾ. ನಂಬುವಂದ್ರು ಮಾತ್ರ ಕೈಗಳ ತಟ್ಟಿ ಬಾಯಿಗಳ ತರದು ಹೇಳ್ರಿ, ದೇವರೇ ಇವತ್ತು ನಾನು ಎಂಥವನಾಗಿ ಇದ್ದೇನೋ ಅದು ಎಲ್ಲವೂ ನಿನ್ನ ಕೃಪೆಯಿಂದ ಮಾತ್ರವೇ ಸ್ವಾಮಿ. ಆಮೇನ್. ಯಾಕಂದ್ರೆ ನಮಗೆ ಈ ಭೂಮಿಯಲ್ಲಿ ಬದುಕಕ್ಕೆ ಯೋಗ್ಯತೆ ಇಲ್ಲ, ಈ ಭೂಮಿಯಲ್ಲಿ ಜೀವದಿಂದ ಇರುವುದಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಅಂಥವರಾಗಿ ಇದ್ದಂಥ ನಮ್ಮನ್ನು ಇವತ್ತು ನಾವು ಏನಾಗಿದ್ದೀವೋ, ಜನ ನಮ್ಮನ್ನು ನೋಡಿ ಏನ ಹೇಳ್ತಿದ್ದಾರೋ, ನಾವು ಯಾವ ಸ್ಥಿತಿಯಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಈ ಭೂಮಿಯಲ್ಲಿ ನಾವು ಬದುಕ್ತಾ ಇದ್ದೀವೋ ಇವು ಎಲ್ಲವೂ ನಮ್ಮ ಬಲದಿಂದಲೋ ನಮ್ಮ ಪ್ರಾರ್ಥನೆಯಿಂದಲೋ ನಮ್ಮ ಶಕ್ತಿಯಿಂದಲೋ ನಮ್ಮ ಜ್ಞಾನದಿಂದಲೋ ಯಾವುದಿಂದಲೂ ಅಲ್ಲ. ಅದು ಎಲ್ಲವೂ ಆತನ ಕೃಪೆಯಿಂದಲೇ, ಕೃಪೆಯಿಂದ ಮಾತ್ರವೇ ನಾವು ಈ ಭೂಮಿಯಲ್ಲಿ ಬದುಕುವಂಥವರಾಗಿದ್ದೀವಿ. ಇದನ್ನು ಪೌಲನು ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೆ. ತುಂಬ ಸ್ಪಷ್ಟವಾಗಿ ತನ್ನ ಜೀವನದಲ್ಲಿ ಆತ ನಂಬಿದಂಥ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಾನು ಇರುವಂಥದ್ದು, ಉಳಿದಿರುವಂಥದ್ದು, ನಾನು ಎಂಥವನಾಗಿ ಇದ್ದೀನೋ ಅಂಥವನಾಗಿ ಇರುವಂಥದ್ದು ಎಲ್ಲವೂ ಆತನ ಶುದ್ಧ ಪರಿಪೂರ್ಣವಾದಂಥ ಕೃಪೆಯಿಂದಲೇ ನಾನು ಇದ್ದೀನಿ ಎಂಬುದಾಗಿ ಅವನು ನಂಬುವಂಥವನಾಗಿದ್ದೀನಿ. ಈ ರಾತ್ರಿ ಸಮಯದಲ್ಲಿ ನಾನು ಈ ಕೃಪೆಯ ವಿಷಯದಲ್ಲಿ ಇರುವಂಥ ಕೆಲವು ಸಂಗತಿಗಳನ್ನು ನಿಮ್ಮ ಮುಂದೆ ನಾನು ಮಾತಾಡಬೇಕೆಂಬುದಾಗಿ ನಾನು ಈ ಸಮಯದಲ್ಲಿ ನಾನು ಬಂದಿದ್ದೇನೆ. ಈ ಕೃಪೆ ನಮ್ಮ ಜೀವನದಲ್ಲಿ ಹೇಗೆ ಅಲ್ಲ, ಇವಾಗ ಪೌಲ ಹೇಳ್ತಿದ್ದಾನೆ ನಾನು ಎಂಥವನಾಗಿ ಇದ್ದೇನೋ ಅಂಥವನಾಗಿ. ಅಂದ್ರೆ ನಾವು ಎಂಥವರಾಗಿ ಇವತ್ತು ಇದ್ದೀವೋ ಇದಕ್ಕೆ ಕಾರಣ ಕೃಪೆ. ಹೇಗೆ ಈ ಕೃಪೆ ನಮ್ಮ ಜೀವನದಲ್ಲಿ ಕಾರಣವಾಗಿತ್ತು, ಹೇಗೆ ಈ ಕೃಪೆಯಿಂದ ನಾವು ಇವತ್ತು ಏನಾಗಿ ಇದ್ದೀವೋ ಹಾಗೆ ಇರುವುದಕ್ಕೆ ಈ ಕೃಪೆ ಏನೆಲ್ಲ ಸಂಗತಿಗಳನ್ನು ಮಾಡಿದೆ ಎಂಬುದಾಗಿ ಕೆಲವು ಸಂಗತಿಗಳನ್ನು ಆದಷ್ಟು ಒಂದು 3-4 ಕಾರ್ಯಗಳು, ಒಂದು 12 ಕಾರ್ಯಗಳಿದೆ. ಅದರಲ್ಲಿ ಒಂದು 8 ಗಂಟೆ ತನಕ ನೀವು ಅದು ಮುಖದಲ್ಲಿ ಸ್ವಲ್ಪ ಖುಷಿಯಾಗಿ ಇದ್ಕೊಂಡು ಇದ್ರೆ ಬೇಗ ಮುಗಿಸ್ತೀನಿ, ಇಲ್ಲ ಅಂದ್ರೆ ಸ್ವಲ್ಪ ಮುಂದೆ ಹೋಗೋಣ ಅಂತ ಇದ್ದೀನಿ. ಆಮೇನ್. ಭಯ ಆಗ್ತಾ ಇದೆ ನಮಗೆ, ಸುಮ್ಮನೆ ಮೈಸೂರು ಹೋಗ್ಬೋದಾಗಿತ್ತು. ಆಮೇನ್. ಹಲ್ಲೆಲೂಯಾ. ಸಂತೋಷವಾಗಿರೋರು ಒಂದು ಹಲ್ಲೆಲೂಯಾ. ಸ್ವಲ್ಪ ಸಂತೋಷವಾಗಿರೋರು ಮಾತ್ರ ಒಂದು ಹಲ್ಲೆಲೂಯಾ. ಆಮೇನ್. ಹಲ್ಲೆಲೂಯಾ. ಸೊ ಇದೆಲ್ಲವೂ ಆತನ ಕೃಪೆಯಿಂದ ಮಾತ್ರವೇ. ಹಲ್ಲೆಲೂಯಾ. ಆತನ ಕೃಪೆ ಇಲ್ಲದಿದ್ರೆ ಈ ಭೂಮಿಯಲ್ಲಿ ನಾವು ಬದುಕಕ್ಕೆ ಸಾಧ್ಯನೇ ಇಲ್ಲ. ಸರಿ, ಕೃಪೆ ಕೃಪೆ ಕೃಪೆ, ಕೃಪೆಯ ಸುವಾರ್ತೆ, ಕೃಪೆಯ ಕಾರ್ಯಗಳು, ಕೃಪೆ ಎಂಬುದಾಗಿ ಅನೇಕ ಕಾರ್ಯಗಳನ್ನು ಕೃಪೆಯಿಂದಲೇ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾನು ಉಳಿದಿರುವಂಥದ್ದು, ಸ್ವಲ್ಪ ಜೋರಾಗಿ ಹೇಳಿ, ದೇವರ ಕೃಪೆಯಿಂದಲೇ ನಾನು ನಿಂತಿರುವಂಥದ್ದು, ನಿರ್ಮೂಲವಾಗದೇ ಇರುವಂಥದ್ದು. ಸರಿ, ಕೃಪೆ 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 ಅಂತ ಹೇಳ್ತೀವಲ್ಲ, ಕೃಪೆ ಅಂದ್ರೆ ಏನು? ನಾವು ಬದುಕಿರುವಂಥದ್ದು ದೇವರ ಕೃಪೆ. ಈ ಸೇವೆಗೆ ನಾವು ನಿಂತಿರುವಂಥದ್ದು ದೇವರ ಕೃಪೆ. ನಾವು ಏನಾಗಿದ್ದೀವೋ ಅದು ದೇವರ ಕೃಪೆ. ಈ ಕೃಪೆ ಕೃಪೆ ಅಂತ ಹೇಳ್ತೀವಲ್ಲ, ಕೃಪೆ ಅಂದ್ರೆ ಏನು? ಯೋಗ್ಯತೆ ಇಲ್ಲದ ಯೋಗಿಯನಾಗಿ ಮಾಡುವುದು. ಒಂದು ಚಪಾಲೆ ಹೊಡೆದ್ರೆ ಚೆನ್ನಾಗಿರ್ತದೆ. ಆಮೇಲೆ ಜನ ನಂಬ್ತೀರಾ ನನಗೆ ಯಾವ ಯೋಗ್ಯತೆ ಇಲ್ಲ, ಆದ್ರೆ ಇವತ್ತು ನಾನು ಯೋಗ್ಯತೆಯಾಗಿ ಇದ್ದೀನಿ ಎಂಬುದಾಗಿ ನಾನು ಯೋಚನೆ ಮಾಡುವುದಕ್ಕೆ ಕಾರಣ ದೇವರ ಕೃಪೆ ಎಂಬುದಾಗಿ. ಹಲ್ಲೆಲೂಯಾ. ಆಮೇನ್. ಸರಿ, ಬೇರೆ ಕೃಪೆ ಅಂದ್ರೆ ಏನು? ಹೇಳ್ರಿ ಈ ಕಡೆ. ಕೃಪೆ ಅಂದ್ರೆ ಏನು? ಇದ್ರ ಸೈಲೆಂಟ್ ಆಗಿ ನಗುತ್ತಾ ಇರುವಂಥದ್ದು ಕೃಪೆ. ಓಕೆ, ಇದನ್ನು ಕೂಡ ನಾವೇನು ಮಾಡ್ಬೋದು. ಕೃಪೆ ಎಂಬುದಾಗಿರುವಂಥ ಪದಕ್ಕೆ ಈಬ್ರು ಭಾಷೆಯಲ್ಲಿ ಹೆನ್ ಅಥವಾ ಕ್ಯಾನನ್ ಎಂಬುದಾಗಿರುವಂಥ ಪದ ಉಪಯೋಗ ಮಾಡಲ್ಪಟ್ಟಿದೆ. ಆ ಕ್ಯಾನನ್ ಎಂಬುದಾಗಿರುವಂಥ ಪದದಿಂದಲೇ
ಹೆನ್, ಹೆನ, ಅನ್ನಾಲ್ ಎಂಬುದಾಗಿರುವಂಥ ಪದ. ಈಬ್ರು ಭಾಷೆಯಲ್ಲಿ ಒಂದು ಅರ್ಥ ಏನಂದ್ರೆ ಬ್ಯೂಟಿ ಎಂಬುದಾಗಿ. ಕೃಪೆ ಅಂದ್ರೆ ಏನರ್ಥ? ನೀವೆಲ್ಲ ತುಂಬಾ ಸುಂದರವಾಗಿದ್ದೀರಾ ಅಂತ ಅರ್ಥ. ಹಲ್ಲೆಲೂಯ. ನೀವು ನಗುತ್ತಾ ಇದ್ರೆ ಚೆನ್ನಾಗಿದ್ದೀರಾ, ಸುಂದರವಾಗಿದ್ದೀರಿ. ಸ್ವಲ್ಪ ಪಕ್ಕದಲ್ಲಿ ನೋಡಿ ಹೇಳಿ, ನೀವು ನಗುತ್ತಾ ಇದ್ರೆ. ಆಮೆನ್. ಇದು ದೇವರ ಕೃಪೆ. ಹಲ್ಲೆಲೂಯ. ಓಕೆ, ಎರಡಾಯ್ತು. ಬೇರೆ ಬೇರೆ ಹೇಳಿ, ಕೃಪೆ ಅಂದ್ರೆ ಏನು? ಫ್ರೀ ಗಿಫ್ಟ್, ಉಚಿತವಾದಂತ ಬಹುಮಾನ. ಒಪ್ಕೊಳ್ತೀರಾ? ಆಮೇಲೆ ಕೃಪೆಯ ಬಗ್ಗೆ, ಯಾಕಂದ್ರೆ ಬೈಬಲ್ ಸ್ಟಡಿ ಆಗಿರುವುದರಿಂದ ನೀವು ಸ್ವಲ್ಪ ಮಾತಾಡಿದ್ರೆ, ನಾನು ಮಾತಾಡಿದ್ರೆ, ನೀವೇನ್ ಮಾತಾಡಿದ್ರೆ ಅದು ನಿಮ್ಮ ತಲೆ ಒಳಗೆ ಹೋಗ್ತದೆ. ಆಮೇಲೆ ಸರಿ, ಕೃಪೆ ಅಂದ್ರೆ ಯೋಗ್ಯತೆ ಇಲ್ಲದೆ ಇದ್ದಂತ ನಮ್ಮನ್ನು ಯೋಗ್ಯ ಸ್ಥಿತಿಗೆ ಮಾಡುವಂಥದ್ದು ದೇವರ ಕೃಪೆ. ಇನ್ನೊಂದು ಬಹುಮಾನ, ಉಚಿತವಾದಂತ ಒಂದು ಬಹುಮಾನ. ನಾನು ಹೇಳಿದ ಹಾಗೆ ಬ್ಯೂಟಿ ಅಥವಾ ಸುಂದರ ಎಂಬುದಾಗಿರುವಂಥ ಪದ ಕೂಡ ಕೃಪೆಗೆ ಹೋಲಿಕೆ ಆಗಿರುವಂಥ ಸಂಗತಿ ಆಗಿದೆ. ಇನ್ನು ಆಳವಾಗಿ ನಾವು ಹೋದ್ರೆ ಈ ಕೃಪೆ ಎಂಬುದಾಗಿರುವಂಥ ಪದಕ್ಕೆ ಇನ್ನೊಂದು ವಿಶೇಷವಾಗಿ, ಅಂದ್ರೆ ನೀವು ಹೇಳಿದ ಅರ್ಥಗಳೆಲ್ಲ ಕರೆಕ್ಟೇ, ಆದರೆ ಎಕ್ಸಾಕ್ಟ್ ಆಗಿ ನಾವು ನೋಡಿದ್ರೆ ಕೃಪೆ ಅಂತ ಹೇಳಿದ್ರೆ ಏನು ಅರ್ಥ ಅಂದ್ರೆ ಯೋಗ್ಯತೆ ಇಲ್ಲದೆ ಇರುವವನಿಗೆ ಕೊಡಲ್ಪಡುವಂತ ಒಂದು ದೊಡ್ಡ ಬಹುಮಾನನೇ ಕೃಪೆ. ಆಮೇನ್. ಯೋಗ್ಯತೆ ಇಲ್ಲದೆ ಇರುವವನಿಗೆ ಕೊಡಲ್ಪಡುವಂತ ದೊಡ್ಡ ಬಹುಮಾನ. ಏನೋ ಬಹುಮಾನ ಅಲ್ಲ ಅದು, ನಾವು ಯೂಗಿಸಕ್ಕೆ ಆಗದೆ, ನಾವು ಯೋಚನೆ ಮಾಡಕ್ಕೆ ಆಗದೆ ಇರುವಂತ ಒಂದು ದೊಡ್ಡ ಬಹುಮಾನನೇ ಕೃಪೆಯಾಗಿದೆ. ಆಮೇನಿಲ್ಲ, ನೋಮೇನಿಲ್ಲ. ಹಲ್ಲೆಲೂಯ. ಯೋಚನೆ ಮಾಡಿದ್ರೆ ನಮ್ಗೆ ಏನು ಬಹುಮಾನನೇ ಕೊಟ್ಟಿಲ್ವಲ್ಲ ಹೆಂಗೆ ಅಂತ. ನೀ ಬದುಕಿರುವಂಥದ್ದೇ. ಆಮೇನ್. ಹೌದಾ ಇಲ್ವಾ? ಹಲ್ಲೆಲೂಯ. ಕಣ್ ಮುಚ್ಚಿ ಕಣ್ ತೆಗೆದ್ರೆ ರಾತ್ರಿ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದೇಳ್ತೀವ ಅಂತ ನಂಬಿಕೆ ಇಲ್ಲ. ಸುಮ್ಮನೆ ಹೋದವರು ಟೀ ಕುಡಿಬೇಕಂತ ಹೋದವರು ಟೀ ಅಂಗಡಿಯಲ್ಲೇ, ಗಾಡಿಲಿ ಹೋದವರು ವಾಪಸ್ ತಿರುಗಿ ಮನೆಗೆ. ಆದರೆ ನಾವು ಎಲ್ಲ ಮಾಡ್ತೀವಿ. ಆಮೇಲೆ ಆದರೂ ಇವತ್ತು ಗಡ್ಡು ಮುಟ್ಟಾಗಿ ಇಲ್ಲಿ ಕೂತ್ಕೊಂಡು ವಾಕ್ಯವನ್ನು ಕೇಳುವಂತ ಭಾಗ್ಯವನ್ನು ದೇವರು ಕೊಟ್ಟಿದಾರಲ್ಲ, ಇದಕ್ಕಿಂತ ಒಂದು ದೊಡ್ಡ ಬಹುಮಾನ ದೇವರು ನಿಮಗೆ ಮಾಡಬೇಕಾ? ಜೋರಾಗಿ ಇಲ್ಲ. ಆಮೇನ್. ಹಲ್ಲೆಲೂಯ. ಸೊ ಯೋಗ್ಯತೆ ಇಲ್ಲದೆ ಇರುವವನಿಗೆ ಕೊಡಲ್ಪಡುವಂತ ಒಂದು ದೊಡ್ಡ ಬಹುಮಾನ ಎಂಬುದಾಗಿ ಕೂಡ ಈ ಕೃಪೆಯನ್ನು ಕುರಿತು ನಾವೇನ್ ಮಾಡಬಹುದಂದ್ರೆ ನಾವು ನೋಡುವಂತವರಾಗಿ ನಾವು ಕಾಣಲ್ಪಡಬಹುದು. ಈ ಕೃಪೆ ಎಂಬುದಾಗಿರುವಂತ ಪದಕ್ಕೆ ನಾನು ಈಗಾಗಲೇ ಹೇಳಿದ್ದೀನಿ, ಇಬ್ರು ಅಲ್ಲಿ ಕ್ಯಾನನ್ ಅಂತ ಹೇಳಿದ್ರೆ ಹೆನ್ ಎಂಬುದಾಗಿರುವಂತ ಪದ, ಹೆನ್ನ ಅನ್ನಾಲ್ ಎಂಬುದಾಗಿರುವಂತ ಪದನೇ ಇದಕ್ಕೆ ಬಂದಿರುವಂತಾಗಿದೆ. ಗ್ರೀಕ್ ಭಾಷೆಯಲ್ಲಿ ಅದಕ್ಕೆ ಕರಿಶ್ ಎಂಬುದಾಗಿರುವಂತ ಪದ ಉಪಯೋಗ ಮಾಡಲ್ಪಟ್ಟಿದೆ. ಇದೆಲ್ಲ ಕೃಪೆಗೆ ಸಂಬಂಧಪಟ್ಟ ವಿಷಯಗಳು. ಈ ದಿನದಲ್ಲಿ ನಾವು ಈ ಕೃಪೆಯಿಂದ ನಾವು ಹೊಂದಿಕೊಂಡಿರುವಂತ ಆಶೀರ್ವಾದಗಳು ಅಥವಾ ಒಳ್ಳೆಯ ಕಾರ್ಯಗಳು ಅಥವಾ ಪುಣ್ಯಗಳನ್ನು, ಒಂದು ಕೆಲವು ಸಂಗತಿಗಳನ್ನು ನಾವು ನೋಡುವಂತವರಾಗಿ ಕಾಣಲ್ಪಡೋಣ. ಈ ವಾಕ್ಯವನ್ನು ಹೇಳುವಾಗಲೇ ನನ್ನ ಹೃದಯದಲ್ಲಿ ಒಂದು ಮಾತು ತಿರುಗಿ ಬರ್ತಾ ಇದೆ. ಯೋಗ್ಯತೆ ಇಲ್ಲದೆ ಇರುವವನಿಗೆ ಕೊಡಲ್ಪಡುವಂತ ಬಹುಮಾನ ಕೃಪೆ ಎಂಬುದಾಗಿ. ನಾನು ಈ ಹುಣಸೂರಿಗೆ ಬರುವುದಕ್ಕೆ ಮುಂಚಿತವಾಗಿ ಚೆನ್ನೈಯಲ್ಲಿ ನಾನು ಸೇವೆ ಮಾಡುತ್ತಿರುವಾಗ ಒಂದು ಸೇವಕರು ಬಂದು ಹೇಳಿದ್ರು, ಇದು ದಿಸ್ ಇಸ್ ನಾಟ್ ಯುವರ್ ಮಿನಿಸ್ಟ್ರಿ, ನಿಂದು ಸೇವೆ ಮುಗಿಯಿತು, ಆದ್ರೆ ದೇವರು ಇನ್ನೊಂದು ಕಾರ್ಯವನ್ನು ಮಾಡಲಿಕ್ಕಿದ್ದಾನೆ. ಅದು ಏನಪ್ಪಾ ಅಂತ ಹೇಳಿದ್ರೆ ಒಂದು 5-6 ಸಂಗತಿಯನ್ನು ಅವ್ರು ಹೇಳಿದ್ರು. ನಾನು ಬರೆದಿಟ್ಟಿದ್ದೀನಿ. ಅದು ಇವಾಗ ಯೋಗ್ಯತೆ ಇಲ್ಲದೆ ಇರುವಂತ ಪದ ಬರುವಾಗ ನನ್ನ ಮನಸ್ಸಲ್ಲಿ ಬರುತ್ತದೆ. ಅವ್ರು ಹೇಳಿದಂತ ಪ್ರವಾದನೆಗಳಲ್ಲಿ ಒಂದು, ಯೋಗ್ಯತೆ ಇಲ್ಲದೆ ಇರುವಂತ ಜಾಗದಲ್ಲಿ ನಿನ್ನನ್ನು ಯೋಗ್ಯಪಡಿಸಿ ದೇವರು ನಿಲ್ಲಿಸ್ತಾನೆ. ತಮಿಳಲ್ಲಿ ಈಗ ಹೇಳಿದ್ರು, தகுதி இல்லாத இடத்திற்கு உன்னை கொண்டு போய் தகுதி உள்ளவனாக பயன்படுத்துவார் என்று. ಹಲ್ಲೆಲೂಯಾ. ನನಗೆ ಯೋಗ್ಯತೆನೇ ಇಲ್ಲ, ನೀವೇನು ತಿಳ್ಕೊಂಡ್ರು ಸರಿ, ನಿಮಗೆಲ್ಲ ಒಂದು ವೇಳೆ ಯೋಗ್ಯತೆಗಳು ಇರಬಹುದು. ನಾನು ಈ ಜಾಗದಲ್ಲಿ ಇಲ್ಲಿ ನಿಂತು ಪ್ರಸಂಗ ಮಾಡೋಕ್ಕೂ ಸೇವೆ ಮಾಡೋಕ್ಕೂ ಯಾವ ಯೋಗ್ಯತೆ ನನಗೆ ಇಲ್ಲವೇ ಇಲ್ಲ. ಆದರೆ ಈ ಸ್ಥಿತಿಗೆ ಮಾಡಿರುವಂಥದ್ದು ಬೇರೆ ಯಾವುದಲ್ಲ,
ಆತನ ಶುದ್ಧವಾದಂತ, ಪರಿಶುದ್ಧವಾದಂತ, ಪರಿಪೂರ್ಣವಾದಂತ ಕೃಪೆಯಾಗಿದೆ. ಆಮೇನ್. ಅದು ನನಗೆ ತುಂಬಾ ದಿನ ಗೊತ್ತಾಗ್ಲಿಲ್ಲ. ಒಂದಿನ ಇಲ್ಲಿ ಬಂದು ಸೇವೆ ಮಾಡುತ್ತಿರುವಾಗ ನನ್ನ ಮನೆಯಲ್ಲಿ ಕೆಲವು ನಂದು ಮೆಸೇಜ್ ಡೈರಿಗಳು, ಹಳೆ ಡೈರಿಗಳೆಲ್ಲ ತೆಗೆದು, ಅದೆಲ್ಲ ಹಳೆ ಮೆಸೇಜ್ಗಳೆಲ್ಲ ನಾವು ಇಲ್ಲಿ ಮಾಡೋಕೆ ಆಗುವುದಿಲ್ಲ, ಅದೆಲ್ಲ ತೆಗೆದು ಮೇಲೆ ಹಾಕೋಣ ಅಂತ ತೆಗೆದು ನೋಡ್ತಿರುವಾಗ ಒಂದು ಮೆಸೇಜ್ ನೋಟಲ್ಲಿ ಇದನ್ನು ಬರೆದಿಟ್ಟது. அதில் ಒಂದು ಪದ, தகுதி இல்லாத இடத்துல ஆண்டவர் உன்னை தகுதிப்படுத்துவார் ಎಂಬುದಾಗಿ. ಹಲ್ಲೆಲೂಯಾ. ಸೊ ಇವತ್ತು ನಾನು ಅರ್ಥ ಮಾಡಿಕೊಂಡಿದ್ದೀನಿ, ಇವತ್ತು ನಿಂತಿರುವಂಥದ್ದು, ನಿರ್ಮಲವಾಗದೇ ಇರುವಂಥದ್ದು, ಇಲ್ಲಿ ಸೇವೆ ಮಾಡುವಂಥದ್ದು, ಇದು ಯಾವುದು ನನ್ನ ಕಾರ್ಯ ಅಂತ ಹೇಳಕ್ ಆಗುವುದಿಲ್ಲ. ಇದು ಎಲ್ಲವೂ ಆತನ ಕೃಪೆಯಿಂದ ಮಾತ್ರವೇ. ಆಮೇಲೆ ನನಗೆ ಮಾತ್ರ ಅಲ್ಲ, ಇಲ್ಲಿ ಕುಳಿತಿರುವಂತ ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ, ಆತನ ಕೃಪೆ. ನಿನಗೆ ಯೋಗ್ಯತೆನೇ ಇಲ್ಲ, ಅದರ ವಿಷಯದಲ್ಲಿ ನಿನ್ನ ತಲೆಯನ್ನು ಉದ್ಧಾರ ಮಾಡಿ, ನಿನ್ನನ್ನು ಆಶೀರ್ವಾದ ಮಾಡಿ, ಪರಿಪೂರ್ಣ ಮಾರ್ಗದಲ್ಲಿ ಆತನ ಕೃಪೆ ನಿನ್ನನ್ನು ನಡೆಸುವುದಕ್ಕೆ ಅದು ಬಲ ಸಾಮರ್ಥ್ಯ ಉಳ್ಳದಾಗಿದೆ. ಆಮೇಲೆ ಸೋತು ಹೋಗ್ಬಿಡಿ, ಇದುವರೆಗೆ ನಡೆದಿಲ್ಲ, ಇನ್ನು ಏನ್ ನಡೆದು ಬಿಡುತ್ತದೆ, ಇಷ್ಟು ಆಗಿದೆ, ಇನ್ನು ಮುಂದೆ ಇದೆಲ್ಲ ಬಿಟ್ಬಿಡಿ, ನಿನಗೂ ನನಗೂ ಅಂತ್ಯನೇ ಇಲ್ಲ. ನೀವು ಸೈಲೆಂಟ್ ಆಗಿದ್ರೆ ನಿನಗೆ ಅಂತ್ಯ ಇದೆ ಅಂತ ಅರ್ಥ. ಆಮೇಲೆ ನಮಗೆ ಮುಗಿಯಿತು, ಎಂಡಿಂಗ್ ಅಷ್ಟೇ, ಆಗಲ್ಲ, ನಡೆಯಲ್ಲ. ಆಮೇಲೆ ಸೊ ಇದು ನಮಗೆ ಇಲ್ಲವೇ ಇಲ್ಲ. ಯಾಕೆಂದ್ರೆ ನಾವು ಬದುಕುವಂಥದ್ದು ನಮ್ಮಿಂದ ಅಲ್ಲ, ಆತನ ಕೃಪೆಯಿಂದಲೇ. ಹಲ್ಲೆಲೂಯಾ. ಸೊ ಈ ಕೃಪೆಯಿಂದ ನಾವು ಹೊಂದಿಕೊಂಡಿರುವಂತ ಅನೇಕ ಕಾರ್ಯಗಳನ್ನು ಕುರಿತು ನಾವು ನೋಡೋಣ. ಸಮಯ ವೇಗವಾಗಿ ಹೋಗ್ತಿರುವುದರಿಂದ ಈ ದಿನದಲ್ಲಿ ಯೋಹನ ಬರೆದಂತ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಇರುವಂತ 1ನೇ ವಾಕ್ಯದಿಂದ 11ನೇ ವಾಕ್ಯ ತನಕ ಇರುವಂತ ಸಂಗತಿಗಳನ್ನು, ಆ ಕೃಪೆಯಿಂದ ಉಂಟಾದಂತ ಕಾರ್ಯವನ್ನು ಹೇಗೆ ಒಂದು ಪಾಪಿಯಾದಂತ ಸ್ತ್ರೀ ತನ್ನ ಜೀವನದಲ್ಲಿ ಅನುಭವಿಸಿದಳು, ಅದೇ ಪ್ರಕಾರವಾಗಿ ನಮ್ಮ ಜೀವನದಲ್ಲಿ ಕೂಡ ಇವುಗಳನ್ನು ಇವತ್ತು ನಾವು ಅನುಭವಿಸುವಂತವರಾಗಿದ್ದೀವಿ. ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ. ಹಲ್ಲೆಲೂಯಾ. ಸರಿ, ಇಲ್ಲಿ ಇರುವಂತ ಕಾರ್ಯಗಳು ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. 1ನೇ ವಾಕ್ಯದಿಂದ 11ನೇ ವಾಕ್ಯ ತನಕ ಮನೆಗೆ ಹೋಗಿ ಓದಿ ನೋಡ್ಕೊಳ್ರಿ. ಇಲ್ಲಿ ಒಂದು ವಿಭಚಾರಿಯನ್ನು ರೆಡ್ ಹ್ಯಾಂಡ್ ಆಗಿ ಪಾಪ ಮಾಡುತ್ತಿರುವಾಗಲೇ ಇವಾಗ ಈ ಯೆಹೂದ್ಯರು ಕರ್ಕೊಂಡು ಬರ್ತಿದ್ದಾರೆ. ಯಾರ ಬಲಿಗೆ ಕರ್ಕೊಂಡು ಬರ್ತಿದ್ದಾರೆ ಅಂತ ಹೇಳಿದ್ರೆ, ಯೇಸುವಿನ ಬಲಿಗೆ ಅವ್ರು ಏನ್ ಮಾಡ್ತಿದ್ದಾರೆ, ಕರ್ಕೊಂಡು ಬರುವಂತವರಾಗಿದ್ದಾರೆ. ಅವರು ಕರ್ಕೊಂಡು ಬರುವಂತ ಉದ್ದೇಶ ಇವಳು ಪಾಪಿ ಎಂಬುದಾಗಿ ನಿರ್ಣಯ ಮಾಡಬೇಕಂತ ಅಲ್ಲ, ಯೇಸುವನ್ನು ಪಾಪಿ ಎಂಬುದಾಗಿ ಏನ್ ಮಾಡಬೇಕು, ನಿರ್ಣಯ ಮಾಡಬೇಕು. ಆಮೇನ್. ಈ ಇಂಟೆನ್ಷನ್ ಇಂದ, ಈ ಉದ್ದೇಶದಿಂದ ಆ ವಿಭಚಾರ ಸ್ತ್ರೀಯನ್ನು ಯೇಸುವಿನ ಬಳಿಗೆ ಕರ್ಕೊಂಡು ಬಂದು ಅಲ್ಲಿ ನಡೆದಂತ ಕೆಲವು ಕಾರ್ಯಗಳನ್ನು ಇಟ್ಟು ಹೇಗೆ ಕೃಪೆ ಅವಳ ಜೀವನದಲ್ಲಿ ಕೆಲಸ ಮಾಡಿತು, ಹೇಗೆ ಕೃಪೆ ಪಾಪಿಯಾದಂತ ಒಂದು ಸ್ತ್ರೀಯ ಜೀವನದಲ್ಲಿ ಹೇಗೆ ಇಷ್ಟೊಂದು ಕಾರ್ಯಗಳು ಮಾಡಿತು, ಅದೇ ಪ್ರಕಾರವಾಗಿ ಇವತ್ತು ಈ ವಾಕ್ಯವನ್ನು ಕೇಳುತ್ತಿರುವಂತ ನಿಮ್ಮ ನನ್ನ ಜೀವನದಲ್ಲಿ ಕೂಡ ಈ ಕಾರ್ಯಗಳು ನಡೀತಾ ಇದೆ. ಇನ್ನು ಮುಂದೆ ಅಲ್ಲ, ಈಗಾಗಲೇ ಇವುಗಳ ವಿಷಯಗಳಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ. ಇವುಗಳ ವಿಷಯದಲ್ಲಿ ನಮ್ಮ ಮನಸ್ಸಿನ ಹೃದಯದ ಕಣ್ಣುಗಳು ವಿಸ್ತರಿಸಲ್ಪಡುವಾಗ ಈ ಕೃಪೆಯಿಂದ ಅನುಭವಿಸುವಂತ, ಈ ಕೃಪೆಯಿಂದ ಉಂಟಾಗಿರುವಂತ ಒಳ್ಳೆಯ ಕಾರ್ಯಗಳನ್ನು ನಿಮ್ಮ ನನ್ನ ಜೀವನದಲ್ಲಿ ಇವತ್ತು ಕೂಡ ಇವುಗಳು ನಾವು ಅನುಭವಿಸುವುದಕ್ಕೆ ಸಾಧ್ಯವಾಯ್ತದೆ. ಆಮೇಲೆ ಸರಿ, ಆ ವಾಕ್ಯವನ್ನು ಮನೆಗೆ ಹೋಗಿ ಓದಿಕೊಳ್ಳ್ರಿ. ಈ ಕೃಪೆ ಏನ್ ಮಾಡಿತು ಎಂಬುದಾಗಿ ನಾವು ನೋಡುವಾಗ 8:5 ವಾಕ್ಯ ಓದಿಕೊಳ್ಳೋಣ. 5 ಇಂಥವರನ್ನು ಓಕೆ ಓದ್ಕೊಳ್ರಿ. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯು ಧರ್ಮಶಾಸ್ತ್ರದಲ್ಲಿ ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಓಕೆ, ಇನ್ನೊಂದು ವಾಕ್ಯ ಓದಿಕೊಳ್ಳೋಣ. 5ನೇ ವಾಕ್ಯ ಓದಿಕೊಳ್ಳೋಣ. 9ನೇ ವಾಕ್ಯ. ಆ ಮಾತನ್ನು ಕೇಳಿ ತಾವೇ ಪಾಪಿಗಳೆಂದು ಮನಸ್ಸಿನಲ್ಲಿ ತಿಳುಕೊಂಡು ಹಿರಿಯರು ಮೊದಲುಗೊಂಡು ಕಿರಿಯವರವರೆಗೂ ಒಬ್ಬರ ಹಿಂದೊಬ್ಬರು ಹೊರಗೆ ಬಂದರು. ಯೇಸು ಒಬ್ಬನೇ ಉಳಿದನು ಮತ್ತು ನಡುವೆ ನಿಂತಿದ್ದ ಹೆಂಗಸು ಅಲ್ಲೇ ಇದ್ದಳು. ಇಲ್ಲಿ ಈ ಕೃಪೆಯಿಂದ ನಾವು ಅನುಭವಿಸುವಂತ ಮೊದಲು ಕಾರ್ಯ ಈ ವಾಕ್ಯದಿಂದ ನಾವು ನೋಡುವಾಗ, ಈ ಕೃಪೆ ಯಾರು ನಮ್ಮ ಸಂಗಡ ಇದ್ರು ಇಲ್ಲದೆ ಇದ್ರು
ನಮ್ಮನ್ನು ಪ್ರೀತಿಸುವವರು, ನಮ್ಮನ್ನು ಕೇರ್ ಮಾಡುವಂಥವರು, ನಮಗಾಗಿ ಎಲ್ಲವನ್ನು ಮಾಡುವಂಥವರು ಇದ್ರು ಇಲ್ಲದೆ ಇದ್ರು, ನಮ್ಮನ್ನು ಪ್ರೀತಿ ಮಾಡುವವರು ಇದ್ರು ಇರ್ಬೋದು, ಇಲ್ಲ ನಮ್ಮನ್ನು ವಿರೋಧಿಸುವಂಥವರು ಇದ್ರು ಇರ್ಬೋದು. ಯಾರು ಇದ್ರು ಇಲ್ಲದೆ ಇದ್ರು ನಿಮ್ಮ ನನ್ನ ಪರವಾಗಿ ಕೃಪೆ ಯಾವಾಗಲೂ ನಮ್ಮ ಪರವಾಗಿನೇ ನಮ್ಮ ಸಂಗಡ ನಿಂತಿರುವಂಥದ್ದಾಗಿದೆ. ಆಮೆನ್. ಯೋಚನೆ ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ ದುಡ್ಡಿರುವಾಗ, ನೀವು ಒಳ್ಳೆ ಕಾರ್ಯಗಳು ಮಾಡುವಾಗ, ನಿಮ್ಮಿಂದ ಇನ್ನೊಬ್ಬರಿಗೆ ಸಹಾಯ ಆಗುವಾಗ ಎಲ್ಲರೂ ನಿಮ್ಮ ಜೊತೆಲಿ ಇರ್ಬೋದು. ಆದರೆ ಇಕ್ಕಟ್ಟಿನ ಸಮಯಗಳು ಬರುವಾಗ, ನೀನು ಸೋತು ಹೋಗಿ ಕೂತಿರುವಾಗ, ಯಾಕೆಪ್ಪ ಈ ಜೀವನ ಬದುಕಬೇಕಾ, ಸೇವೆ ಮಾಡಬೇಕಾ, ಇದನ್ನು ಮಾಡಲೇಬೇಕಾ ಎಂಬುದಾಗಿರುವಂಥ ಸ್ಥಿತಿಯಲ್ಲಿ ನಿನ್ನ ಸಂಗಡ ನಿನ್ನ ಗಂಡ, ಹೆಂಡತಿ, ಮಕ್ಕಳು, ಹಣ, ಐಶ್ವರ್ಯ, ನಿನಗಿರುವಂಥ ಕಾರ್ಯಗಳು ಇದ್ರು ಇಲ್ಲದೆ ಇದ್ರು ಯಾವಾಗಲೂ ನಿನ್ನ ಪರವಾಗಿ ನಿನ್ನ ಸಂಗಡ ಇರುವಂಥದ್ದು ಒಂದೇ ಒಂದು, ಅದು ದೇವರ ಕೃಪೆಯಾಗಿದೆ. ನಂಬುವುದ್ರ ಮಾತ್ರ ಕೈಗಳ ತಟ್ಟಿ ದೇವರೇ, ಅಂತ ಪರಿಸ್ಥಿತಿಗಳು ಬರುವಾಗಲ್ಲ, ಅಂತ ಸನ್ನಿವೇಶಗಳು ಬರುವಾಗಲ್ಲ ನೀನು ನನ್ನ ಸಂಗಡ ಇದ್ದಿ ಸ್ವಾಮಿ. ಆಮೇಲೆ ಕೃಪೆ ಎಂಬುದಾಗಿರುವಂಥ ಪದಕ್ಕೆ ಇನ್ನೊಂದು ಹೆಸರು ಹೇಳ್ಬೋದು, ಅದು ಯೇಸು ಕ್ರಿಸ್ತನು ಎಂಬುದಾಗಿ. ಆಮೇಲೆ ಯೋಹಾನ 1:17 ಬರೆಯಲ್ಪಟ್ಟಿದೆ, ಧರ್ಮಶಾಸ್ತ್ರ ಯಾರಿಂದ ಕೊಡಲ್ಪಟ್ಟಿದೆ? ಬಾಯಿ ತೆಗೆದು ಹೇಳಿ ನೋಡೋಣ, ಸ್ವಲ್ಪ ಜೋರಾಗಿ. ಆದರೆ ಕೃಪೆಯು ಸತ್ಯವು ಎಲ್ಲಿಗೆ ಬಂತು? ನಮ್ಮಲ್ಲಿಗೆ ಬಂದು. ಏಸು ನಿಮ್ಮಲ್ಲಿಗೆ ಬಂದ್ರ, ಅಲ್ಲಿ ನೀವು ಯೇಸುವಲ್ಲಿಗೆ ಬಂದಿದ್ದೀರಾ? ಜೋರಾಗಿ ಹೇಳ್ರಿ. ಏಸು ನಿಮ್ಮನ್ನು ಹುಡ್ಕೊಂಡು ಬಂದ್ರ, ನೀವು ಯೇಸುವನ್ನು ಹುಡ್ಕೊಂಡು ಹೋಗಿದ್ದೀರಾ? ಅರ್ಥ ಆಯ್ತಾ? ಕೃಪೆ ಯಾರನ್ನು ಹುಡ್ಕೊಂಡು ಬಂದಿದೆ? ನಿನ್ನನ್ನು ಕೃಪೆ ಹುಡ್ಕೊಂಡು ಬಂದಿದಂದ್ರೆ ನೀನು ಪರಲೋಕ ರಾಜ್ಯಕ್ಕೆ ಹೋಗಿ ಸೇರುವ ತನಕ ಆ ಕೃಪೆ ನಿನ್ನ ಸಂಗಡವೇ, ನಿನ್ನ ಪರವಾಗಿ ಎಂತ ಪರಿಸ್ಥಿತಿ ಬಂದ್ರು ನಿನ್ನ ಸಂಗಡ ಇರುವಂತದ್ದಾಗಿ. ಹಲ್ಲೆಲೂಯಾ. ಆಮೆನ್. ಯಾರು ಇದ್ರು ಇಲ್ಲದೆ ಇದ್ರು, ಯಾರು ಬಂದ್ರು ಹೋದ್ರು, ಹಲ್ಲೆಲೂಯಾ. ಈ 25 ವರ್ಷ ಸೇವೆಯಲ್ಲಿ ನಾನು ನೋಡಿದ್ದೀನಿ. ಅದು ನಮ್ಮ ಪಾಸ್ಟರ್ ಕಾರ್ಯಗಳೆಲ್ಲ ಕೇಳಿದ್ರೆ ಎಷ್ಟೋ ಸಮಯಗಳಲ್ಲಿ ಸೇವೆ ಮಾಡುವಂಥ ಸೇವಕರುಗಳಿಗೆ ಕೆಲವು ಕಾರ್ಯಗಳನ್ನು ಹೆಂಡತಿ ಹತ್ರ ಹೇಳೋಕ್ಕಾಗಲ್ಲ, ಕುಟುಂಬದವರ ಹತ್ರ ಹೇಳೋಕ್ಕಾಗಲ್ಲ, ಜೊತೆ ಸೇವಕರ ಹತ್ರ ಹೇಳೋಕ್ಕಾಗಲ್ಲ. ಅಂಥ ಒಂಟಿಯಾದ ಸಮಯಗಳಲ್ಲಿ ದೇವರೇ ಎಂಬುದಾಗಿರುವಾಗಲ್ಲ, ನಾನು ನಿನ್ನ ಸಂಗಡ ಇದ್ದೇನೆ, ನಾನು ನಿನ್ನ ಪರವಾಗಿ ಇದ್ದೇನೆ. ಹಲ್ಲೆಲೂಯಾ. ಎಷ್ಟೋ ಕಾರ್ಯಗಳ ವಿರುದ್ಧವಾಗಿರುವಾಗಲ್ಲ ನಾನು ಆ ಶಬ್ದವನ್ನು ಕೇಳಿದ್ದೀನಿ. ಆಮೇಲೆ ಬಿ ಕ್ವೈಟ್, ಐ ವಿಲ್ ಬಿ ದೇರ್. ಸುಮ್ಮನೆ ಇರಪ್ಪ, ನಾನು ಇದ್ದೀನಿ. ಹಲ್ಲೆಲೂಯಾ. ಸ್ವಲ್ಪ ಪಕ್ಕದಲ್ಲಿ ನೋಡಿ ಹೇಳಿ, ಸುಮ್ಮನೆ ಇರಿ, ದೇವರ ಕೃಪೆ ಇದೆ. ಆಮೇಲೆ ಏನು ಇಲ್ವಾ, ಎಲ್ಲ ಕಲ್ಕೋಬಿಟ್ಟಿದ್ದೀರಾ, ಎಲ್ಲ ಹೋಗ್ಬಿಡ್ತಾ, ಎಲ್ಲ ಹೋದ್ರೂ ಪರವಾಗಿಲ್ಲ, ಕೃಪೆ ಇದ್ರೆ ನೀನು ಎಲ್ಲವನ್ನು 100ಕ್ಕೆ 100ರಷ್ಟು ನಿನ್ನ ಜೀವನದಲ್ಲಿ ನೀವು ಅನುಭವಿಸುವುದಕ್ಕೆ ಸಾಧ್ಯ. ಆಮೇಲೆ ನೀವು ನಂಬಿದ ಮನುಷ್ಯರು, ನೀ ನಂಬಿದ ಹಣ, ನೀ ನಂಬಿದ ಕೆಲಸ, ನೀ ನಂಬಿದಿರುವಂತ ಈ ಒಂದು ಸೇವೆ ಕೂಡ ನಮ್ಮನ್ನು ಬಿಟ್ಟು ಹೋಗ್ಬಿಡುತ್ತದೆ. ಆದ್ರೆ ದೇವರ ಕೃಪೆ, ಹಲ್ಲೆಲೂಯಾ, ನಿಜವಾಗ್ಲೂ ಹೇಳಕ್ಕೆ ಸಾಧ್ಯ. ಹೌದು ಪಾಸ್ಟರ್, ನಿಜ. ದೇವರ ಕೃಪೆ ಎಲ್ಲ ಪರಿಸ್ಥಿತಿಗಳಲ್ಲಿ, ಎಲ್ಲ ಸನ್ನಿವೇಶಗಳಲ್ಲಿ ನನ್ನ ಪರವಾಗಿ ನಿಂತಿದೆ ಎಂಬುದಾಗಿ. ಹಲ್ಲೆಲೂಯಾ. ನೋಡಿ, ಈ ವಿಭಚಾರ ಸ್ತ್ರೀಯ ಪರವಾಗಿ ಯಾರಿಲ್ಲ, ಇವಳಿಗೆ ವಿರೋಧವಾಗಿ ಎಲ್ಲ ಇದ್ರು. ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಇವಳನ್ನು ಕಲ್ಲೆಸೆದು ಕೊಲೆ ಮಾಡಬೇಕೆಂಬುದಾಗಿ ಅವರು ಪ್ಲಾನ್ ಮಾಡಿ ಕರ್ಕೊಂಡು ಬಂದು ನಿಲ್ಲಿಸಿದ್ದಾರೆ. ಇವತ್ತು ನಾವು ನೋಡುವಾಗ ವಿರೋಧವಾಗಿದ್ದವರು ಇಲ್ಲ, ಕೊಲೆ ಮಾಡಬೇಕೆಂಬುದಾಗಿ ಬಂದವರು ಇಲ್ಲ, ಕೆಟ್ಟದು ಮಾಡಬೇಕೆಂಬುದಾಗಿ ಬಂದವರು ಇಲ್ಲ. ಇವಾಗ ಅವಳು ಒಬ್ಳೇ ನಿಂತಿದ್ದಾಳೆ, ಅವಳ ಪಕ್ಕದಲ್ಲೇ ಕೃಪೆಯಾಗಿರುವಂತ ಯೇಸು ನಿಂತಿರುವಂತವನಾಗಿದ್ದ. ಹಲ್ಲೆಲೂಯಾ. ಪ್ರಿಯವಾದ ದೇವಜನರೇ, ಈ ವಾಕ್ಯವನ್ನು ಕೇಳುವಂತ ಯಾರಾಗಿದ್ರು ಸರಿ, ನನ್ನ ಜೀವನದಲ್ಲಿ ನಾನು ಇವಾಗ ಒಂಟಿಯಾಗಿದ್ದೀನಿ ಪಾಸ್ಟರ್, ನನಗಂತ ಯಾರಿಲ್ಲ, ಎಲ್ಲ ಇದ್ದಾರೆ, ಬಟ್ ನನ್ನ ವಿಷಯದಲ್ಲಿ ನನ್ನ ಪರವಾಗಿ ಯಾರು ನನಗೆ ಇಲ್ಲ ಎಂಬುದಾಗಿ ನಿನಗೆ ಚಿಂತೆ ಮಾಡುತ್ತಾ ಇರುವುದಾದರೆ, ಕಣ್ಣೀರು ಬಿಡುತ್ತಾ ಇರುವುದಾದರೆ, ದೇವರ ವಾಕ್ಯ ನನಗೆ ಬರುತ್ತದೆ. ಕೃಪೆಯಾಗಿರುವಂಥ ಯೇಸು ಎಲ್ಲ ಸಮಯಗಳಲ್ಲಿ ನಿನ್ನ ಸಂಗಡವೇ, ನಿನ್ನ ಪರವಾಗಿಯೇ ಆತನು ಇರುವಂತವನಾಗಿದ್ದಾನೆ. ನಂಬುವುದ್ರ ಮಾತ್ರ ಕೈಗಳ ತಟ್ಟಿ ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಆಮೆನ್.
ಸೊ ಅನೇಕ ಕಾರ್ಯಗಳು ನಾನು ಹೇಳ್ಬೋದು. ಒಂಟಿಯಾಗಿ ನಿಂತಿರುವಾಗ ಮಧ್ಯರಾತ್ರಿಯಲ್ಲಿ, ಹಲ್ಲೆಲೂಯ, ಯಾರಿಗೂ ಗೊತ್ತಿಲ್ಲದೆ ನಮ್ಮ ಕಣ್ಣಿಂದ ಕಣ್ಣೀರುಗಳು ಬರುವಾಗ, ಯಾರಿಗೂ ಹೇಳಕ್ಕೆ ಆಗದೇ ಇರುವಂತ ಪರಿಸ್ಥಿತಿಗಳು ಬರುವಾಗ ಆತನ ಕೃಪೆ ನಮ್ಮನ್ನು ಬಂದು ಒಂದು ತಂದೆ ಒಂದು ಮಗನನ್ನು, ಬಿಡಪ್ಪ ಮಗನೇ ನಾನು ಇದ್ದೀನಿ ಎಂಬುದಾಗಿ ಧೈರ್ಯಪಡಿಸುವ ಹಾಗೆ ಆತನ ಕೃಪೆ ಎಲ್ಲ ಸಮಯದಲ್ಲಿ ಎಲ್ಲ ವೇಳೆಯಲ್ಲಿ ನೀನು ಚೆನ್ನಾಗಿದ್ರು ಇಲ್ಲದೇ ಇದ್ರು ಯಾವ ಪರಿಸ್ಥಿತಿಲಿ ಕೂಡ ನಿನ್ನ ಪರವಾಗಿರುವಂಥದ್ದಾಗಿದೆ. ಹಲ್ಲೆಲೂಯ. ಹೆಚ್ಚು ನಂಬ್ತಾ ಇದ್ದೀರಾ? ಶಬ್ದವಾಗಿ ಒಂದಲ್ಲೇಲೂಯ. ಆಮೆನ್, ಆಮೆನ್. ಆದಿಕಾಂಡ 28ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಓದ್ಬೇಡ್ರಿ, ವಾಕ್ಯವನ್ನು ಕೇಳ್ಕೊಳ್ರಿ, ಸಮಯ ಉಳಿದ್ರಿಂದ ನಾನು ಮುಂದೆ ಹೋಗ್ತೀನಿ. ಸೊ ಇಲ್ಲಿ ಯಾಕೋಬನ ಸ್ಥಿತಿ, ತಂದೆ ತಾಯಿಯನ್ನು ಬಿಟ್ಟು ಆಚೆ ಓಡಿ ಬರ್ತಾ ಇದ್ದಾನೆ. ಅವನು ಮಾಡಿದಂತ ಕೆಲಸಕ್ಕಾಗಿ ಅಲ್ಲ, ಅವರ ತಾಯಿ ಮಾಡಿದಂತ ಕೆಲಸಕ್ಕಾಗಿ ಇವಾಗ ಅನ್ನ ಕೊಲೆ ಮಾಡಬೇಕೆಂಬುದಾಗಿ ಇದ್ದಂಥ ಪರಿಸ್ಥಿತಿಯಲ್ಲಿ ಅವನು ಓಡಿ ಬಂದು, ಯಾವಾಗಲೂ ಮನೆಯಲ್ಲೇ ಇರುವಂಥವನು ಯಾಕೋಬು, ಯಾವಾಗಲೂ ಮನೆ ಏನು ಹೇಳೋದು, ಮನೆ ವಾಸಿಯ, ಗೂಡಾರ ವಾಸಿ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ಯಾವಾಗಲೂ ತಾಯಿ ಜೊತೆಯಲ್ಲೇ ಮನೆಯಲ್ಲೇ ಇದ್ದವನು, ಯಾವಾಗಲೂ ಅಮ್ಮ 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 ಅಂತ ಅಮ್ಮನ ಹಿಂದೆನೇ ಇದ್ದವನು. ಎಲ್ಲ ಪರಿಸ್ಥಿತಿಗಳಲ್ಲಿ ಅವರ ತಾಯಿ ಅವನ ಸಂಗಡ ಇದ್ದವಳು. ಇವಾಗ ತಾಯಿ ಇಲ್ಲ, ತಂದೆ ಇಲ್ಲ, ಅಣ್ಣ ಇದ್ದಾನೆ, ಸಾಯಿಸಬೇಕೆಂಬುದಾಗಿದ್ದಾನೆ. ಅಂತ ಪರಿಸ್ಥಿತಿಯಲ್ಲಿ ಅವನು ಒಂದು ಕಾರ್ಯವನ್ನು ನೋಡುತ್ತಿದ್ದಾನೆ. ಒಂದು ವೇಳೆ ತೆಗೆದಿರುವವರು ನೀವು ತೆಗೆದು ಓದಬೇಕಾದ ಪ್ರೀತಿಯಿಂದ ಕೇಳ್ಕೊಳ್ಳುತ್ತೇನೆ. 28:13 ಆದಿಕಾಂಡ. ಇದಲ್ಲದೆ ಯೆಹೋವನು ಅವನ ಬಳಿಯಲ್ಲಿ ನಿಂತು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು ಇಸಾಕನ ದೇವರೂ ಆಗಿರುವ ಯೆಹೋವನು, ನೀನು ಮಲಗಿಕೊಂಡಿರುವ ಈ ದೇಶವನ್ನು ನಿನಗೂ ನಿನ್ನ ಸಂತತಿಗೂ ಕೊಡುತ್ತೇನೆ 14. ನಿನ್ನ ಸಂತತಿಯು ಭೂಮಿಯ ಧೂಳಿನಂತೆ ಅಸಂಖ್ಯವಾಗುವುದು. ನೀನು ಪೂರ್ವ ಪಶ್ಚಿಮ ದಕ್ಷಿಣೋತ್ತರ ದಿಕ್ಕುಗಳಿಗೆ ಹರಡಿಕೊಳ್ಳುವಿ. ನಿನ್ನ ಮೂಲಕವೂ ನಿನ್ನ ಸಂತತಿಯ ಮೂಲಕವೂ ಭೂಮಿಯ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಓಕೆ, ಅಲ್ಲಿ ತಮ್ಮ ಮೇಲೆ ಕೆಳಗಡೆ ಇರಬಹುದು ಕಾಣ್ತದೆ ಕನ್ನಡದಲ್ಲಿ. ಅಲ್ಲಿ 15 ಅವನ್ ಮೇಲಾಗಿ, ಅದ ತಮಿಳಲ್ಲಿ 13 ಇದೆ, ಅದಕ್ಕೆ ಮೇಲಾಗ ಕರ್ತರ್ ನಿನ್ರು ಎಂಬುದಾಗಿದೆ. ಅದರಲ್ಲಿ ಕರ್ತನು ನಿಂತಿದ್ದಾನೆ ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ. ಇಲ್ಲ ಇಲ್ಲಿ ನಾನು ನಿಂತಿದ್ದೇನೆ ಅಂದ್ರೆ ತಮಿಳ್ ಇದಲ್ಲದೆ ಬೇರೆ ಟ್ರಾನ್ಸ್ಲೇಷನ್. ಓಕೆ, ಸಾರಿ, ಈ ಟ್ರಾನ್ಸ್ಲೇಷನ್ ಇಲ್ಲ. ತಮಿಳಲ್ಲಿ ಹೀಗಿದೆ, ಅದಕ್ಕೆ ಮೇಲಾಗ ಕರ್ತರ್ ನಿನ್ರು ಅಂದ್ರೆ ಯಾಕೋಬನು ಒಂದು ಕನಸು ಕಾಣುತ್ತಿದ್ದಾನೆ. ಆ ಜಾಗಕ್ಕೂ ಪರಲೋಕಕ್ಕೂ ಒಂದು ಏನು ಇಡಲ್ಪಟ್ಟಿದೆ ನೋಡಿದ್ರೆ ಅಲ್ಲಿ ಕರ್ತರು ನಿಂತಿದ್ದಾನೆ. ಆಮೆನ್, ಆಮೆನ್. 13 ನಿಂತುಕೊಂಡು, ಆಮೇನ್, ನಿಂತಿರುವಂಥದನ್ನು ಯಾಕೋಬ ನೋಡುವಂತವನಾಗಿದ್ದಾನೆ. ಹಲ್ಲೆಲೂಯ. ಪ್ರಿಯವಾದ ದೇವಜನರೇ, ನಿನ್ನ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ, ನಿನಗೆ ಆಗದೇ ಇರುವಂತ ಸನ್ನಿವೇಶಗಳಲ್ಲಿ ನಿನಗಾಗಿ ಕರ್ತನು ಕೃಪೆ ಯಾವಾಗಲೂ ನಿಂತಿರುವಂಥದ್ದನ್ನು ನಿನ್ನ ನೆನಪಲ್ಲಿ ಇಟ್ಕೊಳ್ರಿ. ಆಮೇನ್. ಏನೇ ಬರಲಿ ಏನೇ ಹೋಗ್ಲಿ, ಯೇಸು ನಾಮದಲ್ಲಿ ನಿನ್ನ ಪರವಾಗಿ ಆತನು ನಿಂತಿರುವಂಥದ್ದನ್ನು ನೀನು ನಂಬಿದ್ರೆ ನಿನ್ನ ಜೀವನದಲ್ಲಿ ಅನುಭವಿಸುವಂಥ ದೇವರು ಮಾಡಕ್ಕಾದನ ಶಕ್ತನಾಗಿದ್ದಾನೆ. ಆಮೇಲೆ ಕೃಪೆ ಯಾವಾಗಲೂ ನಮ್ಮ ಪರವಾಗಿ ನಿಂತಿರುವಂಥದ್ದಾಗಿದೆ ಎಂಬುದಾಗಿ ನಾನು ಅದನ್ನ ಹೇಳಕ್ಕೆ ಬರ್ತಾ ಇದ್ದೀನಿ. ಆಮೇಲೆ ಯಾರಾದರೂ ಒಳ್ಳೆಯವರಿಗಾಗಿ ಯಾರಾದರೂ ಒಬ್ಬರು ನಿಂತ್ಕೋಬಹುದು, ಹೌದಾ ಇಲ್ವಾ? ನೀತಿವಂತನಿಗಾಗಿ ಒಬ್ರು ಹೋಗಿ ನಿಂತು ಅವ್ರಿಗಾಗಿ ಏನ್ ಮಾಡ್ಬೋದು, ಮಾತಾಡ್ಬೋದು, ಅವರ ಪರವಾಗಿ ನಿಂತ್ಕೋಬಹುದು. ಆದ್ರೆ ಒಂದು ವಿಭಚಾರ ಸ್ತ್ರೀಗಾಗಿ ಯಾರಾದ್ರೂ ನಿಂತ್ಕೊಳ್ತಾರ, ಒಂದು ಕೆಟ್ಟ ಪಾಪವನ್ನು ಮಾಡುವಂತವ್ರಿಗಾಗಿ ಯಾರಾದ್ರೂ ನಿಂತ್ಕೊಳ್ತಾರ ಅಂತ ಹೇಳಿದ್ರೆ ದೇವರ ಕೃಪೆ ಅವ್ರಿಗಾಗಿ ಅದು ನಿಂತುಕೊಳ್ಳುವಂಥದ್ದಾಗಿದೆ. ಹಲ್ಲೆಲೂಯ. ಎಲ್ಲಿ ಪಾಪ ಹೆಚ್ಚಾಯಿತು ಅಲ್ಲಿ ಏನು ಹೆಚ್ಚಾಯಿತು? ಏನಕ್ಕಾಗಿ? ಪಾಪ ಮಾಡುವುದಕ್ಕಾಗಲ್ಲ, ಪಾಪದಲ್ಲಿ ಜಯವನ್ನು ಹೊಂದಿಕೊಳ್ಳುವುದಕ್ಕಾಗಿ. ಹಲ್ಲೆಲೂಯ. ಎಲ್ಲ ಪರಿಸ್ಥಿತಿಗಳಲ್ಲಿ ದೇವರ ಕೃಪೆ ನಮ್ಮ ಸಂಗಡ ನಮ್ಮ ಪರವಾಗಿರುವಂಥದ್ದಾಗಿದೆ. ಹಲ್ಲೆಲೂಯ. ಕಳೆದ 5-6-7 ವರ್ಷ ಹಿಂದೆ ನಮ್ಮ ತಾಯಿ ತೀರು ಹೋದ್ರೆ 2018 ನಾನು ಯೋಚನೆನೇ ಮಾಡಿಲ್ಲ. ನಾನು ಈ 22-25 ವರ್ಷ ಸೇವೆಯಲ್ಲಿ ಯಾವಾಗಲೂ ಕುಂದಿ ಹೋಗ್ತೀನೋ, ಒಂದು ದೇವರೇ ಮಾತಾಡಿದ್ದಾರೆ, ಇನ್ನೊಂದು ನಮ್ಮ ತಾಯಿ ಮೂಲಕವಾಗಿ ಮಾತಾಡ. ಕರೆಕ್ಟಾಗಿ ಅಂಥ ಪರಿಸ್ಥಿತಿಗಳಲ್ಲಿ ಕರೆಕ್ಟಾಗಿ ಫೋನ್ ಮಾಡಿದಾರೆ.
ಅವಾಗೆಲ್ಲ ನನಗೆ ಒಂದು ಧೈರ್ಯ ಇತ್ತು, ಬಿಡಪ್ಪ ದೇವರಿದ್ದಾರೆ, ನಮ್ಮ ತಾಯಿ ಇದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. 2018 ನಮ್ಮ ತಾಯಿ ತೀರು ಹೋದ್ರು. ಆ ರಾತ್ರಿಯಲ್ಲಿ ನಾನು ದೇವರ ಹತ್ರ ಕೇಳಿದೆ, ದೇವರೇ, ನನಗಾಗಿ ಎಲ್ಲ ಪರಿಸ್ಥಿತಿಯಲ್ಲಿ ನನ್ನ ತಾಯಿ ಇದ್ರಲ್ಲ, ಇವಾಗ ನನ್ನ ತಾಯಿ ಇಲ್ಲ, ನನ್ನ ಪರವಾಗಿ ಯಾರಿರ್ತಾರೆ? ಆವಾಗ ದೇವರು ಹೇಳಿದ್ರು, ನಿನ್ನ ಪರವಾಗಿ ಅಲ್ಲ, ನಿನಗಾಗಿ ನಾನಿದ್ದೇನೆ. ಆಮೇನ್, ಆಮೇನ್, ಹಲ್ಲೆಲೂಯಾ. ಇವಾಗ ಹೆಚ್ಚು ಕಡಿಮೆ 6 ವರ್ಷ ಆಯಿತು. ಈ 6 ವರ್ಷದಲ್ಲಿ ಬಂದಂತ ಅನೇಕ ಪರಿಸ್ಥಿತಿಗಳಲ್ಲಿ ಆತನ ಕೃಪೆ, ಆತನು ನನ್ನ ಪರವಾಗಿ ನಿಂತು ವಾದ ಮಾಡಿ ಕಾರ್ಯಗಳನ್ನು ಜಯವಾಗಿ ಮಾಡಿರುವಂಥದ್ದನ್ನು ನನ್ನ ಜೀವನದಲ್ಲಿ ನಾನು ಅನುಭವಿಸ್ತೀನಿ. ಹಲ್ಲೆಲೂಯಾ. ಬರೀ ನನಗೆ ಮಾತ್ರವಲ್ಲ, ಇಲ್ಲಿ ಕುಳಿತಿರುವಂಥ ಪ್ರತಿಯೊಬ್ಬರಿಗೂ, ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರಿಗೂ ಆತನ ಕೃಪೆ ಎಲ್ಲ ಸಮಯದಲ್ಲಿ ನಿನ್ನ ಪರವಾಗಿ ನಿನಗಾಗಿ ಅದು ಇರುವಂಥದ್ದಾಗಿದೆ. ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯಗಳು 7:56 ಬರೆಯಲ್ಪಟ್ಟಿದೆ, ಸ್ತೇಫನನನ್ನು ಕಲ್ಲೆಸೆದು ಎಲ್ಲ ಹೊಡಿತಿರುವಾಗ ಎಲ್ಲರೂ ಅವರಿಗೆ ವಿರುದ್ಧವಾಗಿದ್ದಾರೆ. ಅವನ ಪ್ರಾಣವನ್ನು ತೆಗಿಬೇಕಾಗಿದ್ದಂಥ ಸಮಯದಲ್ಲಿ ಆತ ನೋಡುವಾಗ ಪರಲೋಕದಲ್ಲಿ ಯೇಸು ಎದ್ದು ನಿಂತಿರುವಂಥದ್ದು ನಾವು ನೋಡುತ್ತಿದ್ದ. ಆಮೇನ್, ಹಲ್ಲೆಲೂಯಾ. ನಾನು ತಿರುಗಿ ಹೇಳ್ತೀನಿ, ಏನೇ ಬರಲಿ ಪ್ರಿಯರೇ, ನಿನ್ನ ಪರವಾಗಿ ದೇವರ ಕೃಪೆ ಇದೆ. ಆ ಕೃಪೆ ನಿನ್ನನ್ನು ಎಲ್ಲಾ ಸಮಯಗಳಲ್ಲಿ, ಎಲ್ಲ ಕಾರ್ಯಗಳಲ್ಲಿ ನಿನ್ನನ್ನು ಮುಂದೆ ನಡೆಸುವಂಥದ್ದಾಗಿರುತ್ತದೆ. ಹಲ್ಲೆಲೂಯಾ. ಅದು ಮಾತ್ರವಲ್ಲದೆ ಅಪೊಸ್ತಲರ ಕೃತ್ಯಗಳು 23:11 ಪೌಲನ ವಿಷಯದಲ್ಲಿ ನಾವು ನೋಡುವಾಗ ಅಲ್ಲಿ ಕೂಡ ಪೌಲಗಾಗಿ ದೇವರು ನಿಂತಿರುವಂಥದ್ದನ್ನು ನಾವು ಅಲ್ಲಿ ಕೂಡ ಏನ್ ಮಾಡ್ಬೋದು, ನೋಡ್ಬೋದು. ಈ ಕೃಪೆಯಿಂದ ನಾವು ಹೊಂದಿರುವಂತ ಅನೇಕ ಆಶೀರ್ವಾದಗಳಲ್ಲಿ ಒಂದು ಆಶೀರ್ವಾದ ಯಾವುದಪ್ಪ ಅಂತ ಹೇಳಿದ್ರೆ, ಎಲ್ಲ ಪರಿಸ್ಥಿತಿಗಳಲ್ಲಿ ನಮ್ಮ ಪರವಾಗಿ ನನ್ನ ದೇವರಾಗಿರುವಂತ ಕೃಪೆ ಎಲ್ಲ ಸಮಯಗಳಲ್ಲಿ ನನ್ನ ಪರವಾಗಿ ನನಗಾಗಿ ನಿಂತಿರುವಂತದ್ದಾಗಿದೆ. ಆಮೇಲೆ ನಮ್ಮ ಒಂದು ಮಾತ್ರ ಕೈಗಳ ತಟ್ಟಿ ಒಂದು ಹಲ್ಲೆಲೂಯಾ, ಆಮೇನ್. ಸರಿ, ಎರಡನೇದಾಗಿ ಈ ಕೃಪೆಯಿಂದ ನಾವು ಹೊಂದಿಕೊಂಡಿರುವಂತ ಆಶೀರ್ವಾದಗಳು ಯಾವುದು ಅಂತ ಹೇಳಿದ್ರೆ, ಎರಡನೇದಾಗಿ ವಾಕ್ಯದಲ್ಲಿ 6ನೇ ವಾಕ್ಯ ನಾವು ಓದಿಕೊಳ್ಳೋಣ. ಯೋಗನ ಬರೆದಂತ ಸುವಾರ್ತೆ 8ನೇ ಅಧ್ಯಾಯ 6ನೇ ವಾಕ್ಯ. ಯೋಗನ 8:6. ಆತನ ಮೇಲೆ ತಪ್ಪು ಹೊರಿಸುವುದಕ್ಕೆ ಏನಾದರೂ ಒಂದು ನಿಮಿತ್ತ ಬೇಕಾಗಿದ್ದುದರಿಂದ ಈತನು ಏನನ್ನು ತಾನೋ ನೋಡೋಣ ಎಂದು ಹಾಗೆ ಹೇಳಿದರು. ಆದರೆ ಯೇಸು ಬಗ್ಗಿಕೊಂಡು ಬೆರಳಿನಿಂದ ನೆಲದ ಮೇಲೆ ಬರೆಯುತ್ತಾ ಇದ್ದನು. ಓಕೆ, ಈ ಕೃಪೆಯಿಂದ ನಾವು ಹೊಂದಿರುವಂತ ಮೊದಲ ಆಶೀರ್ವಾದ, ಕೃಪೆ ನಮ್ಮ ಪರವಾಗಿ ಎಲ್ಲ ಸಮಯದಲ್ಲಿ ಇರುವಂತದ್ದಾಗಿದೆ. ಎರಡನೇದಾಗಿ ಈ ಕೃಪೆ ನಮಗಾಗಿ ಬಗ್ಗಿ ಕೆಲಸ ಮಾಡುವಂತದ್ದಾಗಿದೆ. ಎಲ್ಲ ಹೇಳ್ರಿ, ದೇವರ ಕೃಪೆ ನಮಗಾಗಿ ಬಗ್ಗಿ ಕೆಲಸ ಮಾಡುತ್ತದೆ. ಆಮೇಲೆ ಇವತ್ತು ಕೂಡ ಕೆಲಸ ಮಾಡ್ಬೇಕಂದ್ರೆ ಮಾಡ್ತಾರೆ, ಆದ್ರೆ ಬಗ್ಗಿ ಕೆಲಸ ಮಾಡ್ಬೇಕಂದ್ರೆ ಕಷ್ಟ. ಹೌದಾ ಇಲ್ವಾ? ಬಗ್ಬೇಕಂದ್ರೆ ಕೆಲವರ ಸೊಂಟ ಬಗ್ಗುವುದೇ, ಕೂತ್ಕೊಳ್ಳಕ್ಕೆ ಬಗ್ತದೆ ಹೊರತು ಕೆಲಸ ಮಾಡಕ್ಕೆ ಏನಾಗುದಿಲ್ಲ, ಬಗ್ಗುವುದಿಲ್ಲ. ಕೆಲವರು ನಾವು ಕೆಲಸ ಮಾಡಕ್ಕಾದ್ರೂ ಊಟ ಮಾಡಕ್ಕೆ ಬಗ್ಗಕ್ಕಾಗಲ್ಲ. ಹೌದಾ ಇಲ್ವಾ? ಹೊಟ್ಟೆ ಬಂದ್ಬಿಟ್ರೆ ನಾವು ಕೂತ್ಕೊಂಡು ಏನ್ ಮಾಡಕ್ಕಾಗಲ್ಲ, ಬಗ್ಗೋದು ತುಂಬಾ ಕಷ್ಟ. ಆದ್ರೆ ಕೃಪೆ ನನ್ನ ಪರವಾಗಿ ಬಗ್ಗಿಸಲ್ಪಟ್ಟದಾಗಿ, ನಮಗಾಗಿ ದೇವರ ಕೃಪೆ 2000 ವರ್ಷ ಹಿಂದೆನೆ ನಿನಗಾಗಿ ನನಗಾಗಿ ಬಗ್ಗಿ ತನ್ನ ಕೆಲಸವನ್ನು ನಿನಗಾಗಿ ನನಗಾಗಿ ಮಾಡಿರುವಂಥದ್ದಾಗಿದೆ. ಅರ್ಥ ಆಗಿಲ್ಲ ಕೆಲವರಿಗೆಲ್ಲ. ಸರಿ, ಈ ಹೀಬ್ರೂ ಭಾಷೆಯಲ್ಲಿ ಕ್ಯಾನನ್ ಎಂಬುದಾಗಿರುವಂಥ ಪದಕ್ಕೆ 2 ಅರ್ಥಗಳಿದೆ. ಅದರಲ್ಲಿ ಒಂದು ಅರ್ಥ ಯಾವುದಂದ್ರೆ, ದೇವರು ತನ್ನ ಸ್ಥಾನವನ್ನು ಬಿಟ್ಟು ತನಗೆ ಸಂಬಂಧವೇ ಇಲ್ಲದೆ ಇರುವಂತ ಸ್ಥಾನಕ್ಕೆ ತನ್ನನ್ನು ತಾನೇ ಬಗ್ಗಿ ಆ ಸ್ಥಾನವನ್ನು ಪಡ್ಕೊಂಡ್ರು ಎಂಬುದಾಗಿ ಅರ್ಥ. ಆಮೇಲೆ ದೇವರು ಮನುಷ್ಯನಾಗಿದ್ರ, ಪಾಪ ಮಾಡಕ್ಕೆ ಮುಂಚಿತವಾಗಿ ಇಲ್ಲ, ಪಾಪ ಮಾಡಿದ ಮೇಲೆ ಮನುಷ್ಯನಿಗಾಗಿ ಬಂದ್ರು. ಮನುಷ್ಯ ಅವತಾರವನ್ನು ತಾಳಿ ಬಂದ್ರ ಅಂತ ಹೇಳ್ತೀವಲ್ಲ, ಇದೇ ದೇವರು ತನ್ನ ಕೃಪೆಯ ಮೂಲಕವಾಗಿ ನಿನಗಾಗಿ ನನಗಾಗಿ ಬಗ್ಗಿಸಲ್ಪಟ್ಟವರಾಗಿ ತನ್ನನ್ನು ತಾನೇ ತಗ್ಗಿಸಿಕೊಂಡು ಈ ಭೂಮಿಗೆ ಬಂದವರಾಗಿದ್ದಾರೆ.
ಹಲ್ಲೆಲೂಯಾ. ಈ ಕೃಪೆ ಎಂಬುದಾಗಿರುವಂಥ ಪದಕ್ಕೆ ಕ್ಯಾನನ್ ಎಂಬುದಾಗಿರುವಂಥ ಹೆಸರು ಕೊಡಲ್ಪಟ್ಟಿದ್ದಾರೆ. ಅದಕ್ಕೆ ಏನು ಅರ್ಥ ಅಂದರೆ ತನ್ನ ಸ್ಥಾನದಲ್ಲಿ, ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ಕೃಪೆ ನಮ್ಮ ಓಕೆ, ಈ ಕೃಪೆ ಮನುಷ್ಯನು ಯಾವ ಮಟ್ಟಕ್ಕೆ ಕೆಲ ಮಟ್ಟದಲ್ಲಿ ಇದ್ದಾನೋ ಆ ಲೆವೆಲ್ಗೆ ತನ್ನನ್ನು ಬಗ್ಗಿ ತನ್ನನ್ನು ತಗ್ಗಿಸಿ ಆ ಮನುಷ್ಯನನ್ನು ದೇವರ ಸ್ಥಾನದಲ್ಲಿ ನಿಲ್ಲಿಸುವಂಥದ್ದೇ ಕೃಪೆಯ ಎರಡನೆಯ ಆಶೀರ್ವಾದವಾಗಿದೆ. ಆಮೇಲೆ ನಂಬ್ತಾ ಇದ್ದೀರಾ? ಕೃಪೆಯ ಎರಡನೇ ಆಶೀರ್ವಾದ ಏನಪ್ಪ ಅಂತ ಹೇಳಿದ್ರೆ, ದೇವರು ಮನುಷ್ಯನಾಗಿ ಬಂದು ಮನುಷ್ಯನ ಸ್ಥಾನವನ್ನು ತಾನು ತಕೊಂಡು ದೇವರ ಸ್ಥಾನವನ್ನು ಆತನು ಕೊಳ್ಳೆ ಹೊಡೆದಂತ ಕಾರ್ಯವಾಗಿ ಎನಿಸದೆ ಬಿಟ್ಟು ಮರಣದ ಕೊನೆಯ ತನಕ ತನ್ನನ್ನು ತಾನೇ ತಗ್ಗಿಸಿಕೊಂಡು ಬಂದರು. ಏನಕ್ಕಾಗಿ? ಯಾತಕ್ಕಾಗಿ? ಯೇಸು ಮನುಷ್ಯನಾಗಿ ಏನಕ್ಕಾಗಿ ಬರಬೇಕಾಗಿತ್ತು? ಬಾಯ್ ತೆಗೆದು ಹೇಳ್ರಿ, ನಮಗೋಸ್ಕರ. ಹೌದಾ ಇಲ್ವಾ? ಏನಕ್ಕಾಗಿ? ನಮ್ಮ ಪಾಪವನ್ನು ಆತನು, ಬರೀ ನಮ್ಮ ಪಾಪವನ್ನು ಹೊತ್ಕೊಂಡು ಹೋಗ್ಬಿಟ್ರ? ನಮ್ಮ ಪಾಪವನ್ನು ಆತನು ಹೊತ್ತುಕೊಂಡು ನಮ್ಮ ಸ್ಥಾನಕ್ಕೆ ಆತನು ಬಂದು ನಿನ್ನನ್ನು ನನ್ನನ್ನು ಆತನ ಸ್ಥಾನದಲ್ಲಿ ಕೂರಿಸಿದಾನೆ. ಅರ್ಥ ಆಗುವವರು ಒಂದು ಕೈಯಾದ ತಟ್ಟಿ, ದೇವರೇ ನಿನ್ನ ಸ್ಥಾನ, ನಿಮ್ಮ ಪದವಿ, ನಿನ್ನ ಕಾರ್ಯಗಳು ಇಲ್ಲಿಲ್ಲ. ಎಲ್ಲಿದೆ ಅಂದ್ರೆ ಕ್ರಿಸ್ತನೊಂದಿಗೆ ನಮ್ಮನ್ನು ಆತನ ಏನ್ ಮಾಡಿದ. ಇದೇ ಕೃಪೆ. ಅರ್ಥ ಆಗಿರೋರು ಮಾತ್ರ. ಆಮೇಲೆ ಎರಡನೇದಾಗಿ ಕೃಪೆ ನಮ್ಮ ಪರವಾಗಿ ಯಾವಾಗಿರುವಂಥದ್ದಾಗಿದೆ. ಎರಡನೇದಾಗಿ ಕೃಪೆ ನಮ್ಮ ಸ್ಥಾನಕ್ಕೆ ಬಂದು ಆತನ ಸ್ಥಾನದಲ್ಲಿ ನಿನ್ನನ್ನು ನನ್ನನ್ನು ನಿಲ್ಲಿಸುವಂಥದ್ದೇ ದೇವರ ಕೃಪೆಯಾಗಿದೆ. ಹಲ್ಲೆಲೂಯಾ. ನೋಡಿ, ಇಲ್ಲಿ ಯೇಸು ಕ್ರಿಸ್ತನು ಮನುಷ್ಯರು ಹೇಳುವ ಹಾಗೆ, ಅವ್ರು ಹೇಳ್ತಿದ್ದಾರೆ ಧರ್ಮಶಾಸ್ತ್ರ ಬರೆಯಲ್ಪಟ್ಟ ಹಾಗೆ ಕಲ್ಲೆಸದು ಏನ್ ಮಾಡಬೇಕು? ಕೊಲ್ಲಬೇಕು. ಧರ್ಮಶಾಸ್ತ್ರ ಅಂದ್ರೆ ಧರ್ಮೋಪದೇಶ ಕಾಂಡ 22ನೇ ಅಧ್ಯಾಯ 22ನೇ ವಾಕ್ಯದಿಂದ 24ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂತಹ ಸಂಗತಿಯನ್ನು ಇಲ್ಲಿ ಫರಿಸಾಯರು, ಸದುಕಾಯರು, ಈ ವ್ಯಭಿಚಾರ ಸ್ತ್ರೀಗೂ ಯೇಸುವಿಗೆ ವಿರೋಧವಾಗಿದ್ದವರು ಬಂದು ಹೇಳ್ತಿದ್ದಾರೆ. ಧರ್ಮಶಾಸ್ತ್ರ ಹೇಳ್ತದೆ ಇಂಥ ಪಾಪದಲ್ಲಿ ಇದ್ದವರನ್ನು ಏನ್ ಮಾಡಲೇಬೇಕು? ಕಲ್ಲೆಸೆದು. ಆ ವಾಕ್ಯವನ್ನು ಅಲ್ಲಿ ಕೋಟ್ ಮಾಡ್ತಿದ್ದಾರೆ. ಆದರೆ ಯೇಸು ಅವಳ ಸ್ಥಾನದಲ್ಲಿ ಅವನು ಸಾಯಿಸಕ ಬಂದಿಲ್ಲ. ಅವಳ ಸ್ಥಾನದಲ್ಲಿ ತಾನು ಹೋಗಿ ತನ್ನ ಸ್ಥಾನಕ್ಕೆ ಅವಳನ್ನು ನಿಲ್ಲಿಸಿದವರಾಗಿದ್ದ. ಹಲ್ಲೆಲೂಯಾ. ಆಮೆನ್. ಜನಕ್ಕೆ ಅರ್ಥ ಆಗ್ತಾ ಇದೆ? ಆಮೆನ್. ನಮ್ಮನ್ನು ಆತನ ಮಗನಾಗಿ ಮಗಳಾಗಿ ಮಾಡಿ ಪರಲೋಕದಲ್ಲಿ ಎಫೆಸ 2:7 ಇಬ್ರಿಯ 2:7 ಬರೆಯಲ್ಪಟ್ಟಿದೆ, ಆತನೊಂದಿಗೆ ನಮ್ಮನ್ನು ಏನ್ ಮಾಡಿದಾನೆ? ಹಲ್ಲೆಲೂಯಾ. ಯಾರೊಂದಿಗೆ ಕೂರಿಸಿದ್ದಾರೆ? ಆಮೇಲೆ ಕೆಲವು ಸಮಯದಲ್ಲಿ ಪಾಸ್ಟರ್ ಜೊತೆ ಸೇವೆಗೆ ಹೋಗುವಾಗ ನಾವು ಕೆಳಗೆ ಕೂತಿದ್ರೆ ಪಾಸ್ಟರ್ ಕರೆದ್ರೆ ಬಂದು ಇಲ್ಲಿ ಕೂತ್ಕೊಳ್ಬೇಕು ಎಂಬುದು. ಹಾಗೆ ನಮಗೆ ಅಷ್ಟು ಇದಾಯ್ತದೆ. ಆದರೆ ಅಲ್ಲಿ ಕೂತ್ಕೊಳ್ಳುವಾಗ ನಮ್ಗೆ ಅಷ್ಟೋ ಇದಕ್ಕೆ ನಮಗೆ ಏನಿಲ್ಲ, ಯೋಗ್ಯತೆನೇ ಇಲ್ಲ. ಇವರ ಸಂಗಡ ಇವರ ಜೊತೆಯಲ್ಲಿ ಇರುವಂಥ ಒಂದು ದೊಡ್ಡ ವಿಷಯ ಏನಂದ್ರೆ, ಅವ್ರು ಏನು ಊಟ ಮಾಡಿದ್ರೆ ಅದೇ ಊಟ ನಮಗೆ. ಅವ್ರು ಎಲ್ಲಿ ಉಳ್ಕೊಳ್ತಾರೋ ಅದೇ ಜಾಗದಲ್ಲಿ, ಬೇರೆ ಯಾರು ಮಾಡಲ್ಲ. ಆಮೇಲೆ ಕೇವಲ ಪಾಸ್ಟ್ ಮನುಷ್ಯರು. ಆತನೇ ಆ ಮಟ್ಟಕ್ಕೆ ಮಾಡುವಾಗ ನಮ್ಮ ದೇವರು ಕೃಪೆಯಲ್ಲಿ ಇರುವಂತ ದೇವರು, ಕೃಪೆಯಲ್ಲಿ ಐಶ್ವರ್ಯಂತನಾಗಿಂತ ದೇವರು ಆತನ ಏನ್ ಮಾಡಿದಾನಂದ್ರೆ ನಮ್ಮ ಸ್ಥಾನಕ್ಕೆ ಬಂದು ಆತನು ನಮ್ಮ ಸ್ಥಾನವನ್ನು ಪಡೆದು ನಮ್ಮನ್ನು ಆತನ ಸ್ಥಾನದಲ್ಲಿ ಆತನ ಏನ್ ಮಾಡಿದಾನೆ? ಕೂರಿಸಿರುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ನಾಮದಲ್ಲಿ ರಾತ್ರಿ ಸಮಯದಲ್ಲಿ ನಾನು ಹೇಳುವಂಥದ್ದು, ನೀನು ಎಲ್ಲಿ ಕುಂದು ಹೋಗಿದೆಯೋ, ಎಲ್ಲಿ ಬಗ್ಗಿಸಲ್ಪಟ್ಟಿದೆಯೋ, ಎಲ್ಲಿ ತಲೆ ಬಗ್ಗಿ ನಡೀತಾ ಇದೆಯೋ ಅದೇ ಜಾಗದಲ್ಲಿ ದೇವರು ನಿನ್ನನ್ನು ಮೇಲೆತ್ತಿ ಆತನ ಸಂಗಡ ಕೂರಿಸಿರುವಂಥದ್ದನ್ನು ಇಡೀ ಲೋಕವೇ ನೋಡುವ ಹಾಗೆ ನನ್ನ ದೇವರು, ದೇವರ ಕೃಪೆ ನಿನ್ನನ್ನು ಉದ್ಧಾರ ಮಾಡುವಂಥದ್ದಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ತಿಪ್ಪೆಯಲ್ಲಿ ಇದ್ದವರನ್ನು ದೇವರು ಎತ್ತಿ ಎಲ್ಲಿ ಕೂರಿಸುವಂಥವನಾಗಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಪ್ರಭುಗಳೊಂದಿಗೆ ಕೂರಿಸ್ತಾನಂತೆ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಆತನೊಂದಿಗನೆ ಕೈಯ ತಟ್ಟಿ ಯೇಸು ನಾಮದಲ್ಲಿ ಹಲ್ಲೆಲೂಯಾ. ಮನುಷ್ಯರ ಸಂಗಡ ಅಲ್ಲ, ಆತನ ಸಂಗಡ, ಆತನೊಂದಿಗೇನೆ ಸಿಂಹಾಸನವನ್ನು ಹಾಕಿ ಆತನ ಬಲಭಾಗದಲ್ಲಿ, ಆತನು ತಂದೆ ಬಲಭಾಗದಲ್ಲಿದ್ದಾನೆ, ಆತನ ಬಲಭಾಗದಲ್ಲಿ ನಮ್ಮನ್ನು ಏನ್ ಮಾಡಿದ್ದಾನೆ? ಕೂರಿಸುವಂತವನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ಕೃಪೆ ಎರಡನೇದಾಗಿ ನಮಗೆ ಮಾಡುವಂಥದ್ದು, ನಿನ್ನನ್ನು ಮೇಲಕ್ಕೆತ್ತಿ ಕೂರಿಸುವಂತ
ಕೃಪೆಯ ಆಶೀರ್ವಾದವನ್ನು ಈಗಾಗಲೇ ನಾವು ಪಡೆದವರಾಗಿದ್ದೀವಿ. ಆಮೆನ್. ಆಮೆನ್. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೆನ್. 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 ಸರಿ, ಇಲ್ಲಿ ಏನೊಂದು ಕಾರ್ಯ ಹೇಳಿ ನಾನು ಮುಂದೆ ಹೋಗ್ತೀನಿ. ಇಲ್ಲಿ ಬೈಬಲ್ ಸ್ಕಾಲರ್ಸ್ ಕೆಲವರು ಏನು ಹೇಳ್ತಾರಂದ್ರೆ, ಯೇಸು ಸ್ವಾಮಿ ಅಲ್ಲಿ ಭೂಮಿಯಲ್ಲಿ ಏನ್ ಮಾಡ್ತಾ ಇದ್ರು, ಎಲ್ಲರೂ ಬಂದು ಹೇಳ್ತಾ ಇದ್ದಾರೆ, ಧರ್ಮಶಾಸ್ತ್ರ ಪ್ರಕಾರ ಇಂಥ ಪಾಪ ಮಾಡಿದವರನ್ನು ಏನ್ ಮಾಡಬೇಕು, ಸಾಯಿಸಬೇಕು ಎಂಬುದಾಗಿರುವಾಗ ಯೇಸು ಸ್ವಾಮಿ ತನ್ನ ಬೆರಳಿನಿಂದ ಏನ್ ಮಾಡ್ತಾ ಇದ್ರು, ಬರಿತಾ ಇದ್ರು. ಆಮೇಲೆ ಇದನ್ನು ಕೆಲವು ವೇದ ಪಂಡಿತರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ವಾಕ್ಯ ಯೆರೆಮೀಯ ಪ್ರವಾದನೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. 17ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಒಂದು ವಾಕ್ಯನ ಹೇಳಿ ನಾನು ಮುಂದೆ ಹೋಗ್ತೀನಿ. ಜೆರೆಮೀಯ 17:13. ಯೆಹೋವನೇ, ಇಸ್ರಾಯೇಲರ ನಿರೀಕ್ಷೆಯೇ, ನಿನ್ನನ್ನು ಬಿಟ್ಟು ಹೋಗುವವರು ಆಶಾಭಂಗ ಪಡುವರು. ಯಾರನ್ನು ಬಿಟ್ಟು ಹೋಗುವವರು? ಯೆಹೋವನನ್ನು. ಆತನು ಯಾರಾಗಿದ್ದಾನೆ? ಯೇಸು ಕ್ರಿಸ್ತನಾಗಿದ್ದಾನೆ. ಓಕೆ, ನಿನ್ನನ್ನು ಬಿಟ್ಟು ಹೋಗುವವರು ಆಶಾಭಂಗ ಪಡುವವರು. ಯೆಹೋವನಾದ ನಿನ್ನನ್ನು ತೊರೆದವರು ಜೀವಜಲದ ಬುಗ್ಗೆ ಯಾರು? ಯೇಸು. ಹೇಳಿದ್ರು ಆ ಸಮಾರ್ಯಸ್ಥರಿಗೆ, ನಾನ್ ಕೊಡುವ ನೀರನ್ನು ಕುಡಿಯುವವನಿಗೆ ಅಂದ್ರೆ ಜೀವ ಜಲ ಎಲ್ಲಿದೆ? ಯೇಸು ಕ್ರಿಸ್ತನ ಹತ್ರ ಇದೆ. ಓಕೆ, ಜೀವ ಜಲವನ್ನು ಬಿಟ್ಟು ಜೀವಜಲದ ಬುಗ್ಗೆಯನ್ನು ತೊರೆದವರಾಗಿದ್ದಾರೆ. ಅವರ ಹೆಸರು ಧೂಳಿನಲ್ಲಿ. ಎಲ್ಲಿ? ಧೂಳಿ ಎಲ್ಲಿದೆ? ಮೇಲೆ ಇದೆಯಾ, ಕೆಳಗಡೆ ಇದೆಯಾ? ಕೆಳಗೆ. ಭೂಮಿಯಲ್ಲಿ ಇದೆಯಾ, ಆಕಾಶದಲ್ಲಿ ಇದೆಯಾ? ಓಕೆ, ಭೂಮಿಯಲ್ಲಿ ಧೂಳಲ್ಲಿ ಬರೆಯಲ್ಪಡುವುದು. ಆಮೇಲೆ ಕೆಲವು ವೇದ ಪಂಡಿತರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯೇಸು ಸ್ವಾಮಿ ತನ್ನ ಬೆರಳಿನಲ್ಲಿ ಆತನ ಬರೆಯುವಾಗ ಇಲ್ಲಿ ಅಂದ್ರೆ ಇವನನ್ನು ಸಾಯಿಸಬೇಕು, ಇವಳ ಸಂಗಡ ಯೇಸುವನ್ನು ಕೂಡ ಸಾಯಿಸಬೇಕೇನಂದ ಬಂದವರಿಗೆ ಆ ಯೆಹೂದ್ಯರ ಒಂದು ಕಲಾಚಾರ ಪ್ರಕಾರವಾಗಿ ಚಿಕ್ಕ ಮಕ್ಕಳಿಂದ ಅವರು ಬೆಳೀತಾ ಇರುವಾಗಲೇ ಈ ಧರ್ಮಶಾಸ್ತ್ರವನ್ನು ಅವರಿಗೆ ಏನ್ ಮಾಡ್ತಾರೆ, ಬೋಧನೆ ಮಾಡ್ತಾರೆ. ನಮ್ಮ ಎಲ್ಲರಿಗೂ ಗೊತ್ತಿದೆ, ಇಸ್ಲಾಮಿಯರು ಮಾಡುವಂಥ ಕಾರ್ಯಗಳು. ಈ ರಂಜಾನ್ ಟೈಮಲ್ಲಿ ನಾನು ಸಬೀರ್ ನಗರದಲ್ಲಿ ಇರುವಾಗ ಬೆಳಗ್ಗೆ 4:00 ಮಕ್ಕಳನ್ನ ಏನ್ ಮಾಡ್ತಾರೆ, ಆ ಮಸೂದಿಗೆ ಕಲಿಸಿ ಅದನ್ನು ಅವ್ರು ಏನು ಮಾಡಬೇಕು, ಅವರ ವೇದವನ್ನು ಅವ್ರು ಓದಬೇಕು, ವೇದವನ್ನು ಕಲಿಯಬೇಕು ಎಂಬುದಾಗಿ ಹೇಳಿ ಅವರು ಏನು ಮಾಡಿದಾರೆ ಅಂದರೆ ಅದನ್ನು ಫೋರ್ಸ್ ಮಾಡ್ತಾರೆ. ಅದೇ ಪ್ರಕಾರವಾಗಿ ಯೆಹೂದ್ಯರು ಚಿಕ್ಕ ವಯಸ್ಸಿಂದನೇ ಧರ್ಮಶಾಸ್ತ್ರದಲ್ಲಿ ಆ ಮಕ್ಕಳು, ಅವರ ಕುಟುಂಬ ಅದರಲ್ಲಿ ಬೆಳೆದು ಬರಬೇಕೆಂಬುದಾಗಿ ಇವುಗಳನ್ನು ಬೋಧನೆ ಮಾಡುವಂಥವರಾಗಿದ್ದರು ಎಂಬುದಾಗಿ. ಇಂಥ ಕಾರ್ಯಗಳನ್ನು ಯೇಸು ಮಾಡುವಾಗ ಅನೇಕರ ಮನಸ್ಸಲ್ಲಿ ಈ ವಾಕ್ಯ ಏನಾಯಿತು. ಇವಾಗ ನಾನು ಕೃಪೆ ಅಂತ ಮಾತಾಡುವಾಗ ನಿಮ್ಮ ಮನಸ್ಸಲ್ಲಿ ವಾಕ್ಯಗಳ ಓಡ್ತದ? ಬೇರೆ ಬೇರೆ ಕಡೆಗಳಲ್ಲಿ ಇರುವಂತ ವಾಕ್ಯಗಳು ಓದ್ತದಲ್ಲ. ಅದೇ ಪ್ರಕಾರವಾಗಿ ಯೇಸು ಬೆರಳಲ್ಲಿ ಧೂಳಲ್ಲಿ ಅಂದ್ರೆ ಭೂಮಿಯಲ್ಲಿ ಬರೀತಿರುವಾಗ ಜೀವ ಜಲದ ಬುಕ್ಕಿಯಾಗಿರುವಂತ ಮೇಸೆಯನ್ನು ಈತನೇ ಎಂಬುದಾಗಿ ಅವರು ಅರಿತು ಹೆಸರಲ್ಲಿ ಬರೆಯಲ್ಪಡುವಾಗ ಅವರಿಗೆ ಗೊತ್ತಾಯಿತು, ಓಹೋ ಈತನು ಮೇಸೆನು ಎಂಬುದಾಗಿ. ಅವರ ಹೆಸರು ತೆಗೆಯಲ್ಪಡುತ್ತದೆ ನನ್ನ ಭಯದಿಂದ ಅವ್ರು ಏನ್ ಮಾಡಿದ್ರು, ಓದ್ರು ಎಂಬುದಾಗಿ. ನಿಮ್ಮ ಹೆಸರಲ್ಲ ಅವರ ಹೆಸರು, ಭಯದಿಂದ ಎಲ್ಲ ನೋಡ್ತಾ ಇದ್ದೀರಾ. ಹಲ್ಲೆಲೂಯ. ಸರಿ, ಇದು ಬೇರೆ ಒಂದು ಸಂಗತಿ, ನಾನು ಅದನ್ನು ಹೇಳಕ್ ಹೋದ್ರೆ ಇದನ್ನ ಮಾತಾಡಕ್ ಆಗುವುದಿಲ್ಲ. ಸೊ ಮೊದಲು ಕೃಪೆ ನಮ್ಮ ಪರವಾಗಿರ್ತದೆ. ಎರಡನೇದಾಗಿ ಕೃಪೆ ನಮ್ಮ ಸ್ಥಾನಕ್ಕೆ ಬಂದು ನಮ್ಮ ಸ್ಥಾನದಲ್ಲಿ ಆತನನ್ನು ಇಟ್ಟು ಆತನ ಸ್ಥಾನದಲ್ಲಿ ನಮ್ಮನ್ನು ಇಡುವಂತದ್ದಾಗಿದೆ. ಮೂರನೇದಾಗಿ ಈ ಕೃಪೆ 11ನೇ ವಾಕ್ಯನ ಓದಿಕೊಳ್ಳೋಣ. ಯೋಹನ 8:11. ಯೇಸು ಆಕೆಗೆ ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದನು. ಹಲ್ಲೆಲೂಯಾ. ಸರಿ, ಮೂರನೇದಾಗಿ ಕೃಪೆ ಏನ್ ಮಾಡುತ್ತದಂದ್ರೆ, ಈ ಕೃಪೆ ಯಾವಾಗಲೂ ನಮ್ಮನ್ನು ಕಂಡಮ್ನೇಷನ್ ಅಲ್ಲಿ ಹಾಕುವುದಿಲ್ಲ ಅಥವಾ ಅಪರಾಧ ನಿರ್ಣಯದಲ್ಲಿ ನಮ್ಮನ್ನು ತಳ್ಳುವಂತದ್ದಾಗಿರುವುದಿಲ್ಲ. ಕೃಪೆ ಯಾವಾಗಲೂ ನಿನ್ನನ್ನು, ನೀನು ತಪ್ಪುಗಸ್ತನು, ತಪ್ಪು ಮಾಡಿಬಿಟ್ಟಿದೀಯಾ, ನೀನು ಪಾಪಿ, ನೀನಲ್ಲ ಒಂದು ದೇವರ ಮಗನ, ನೀನು ಒಂದು ದೇವ ಸೇವಕನ, ಇಂಥ ಕೆಲಸ ಮಾಡಿಬಿಟ್ಟಿದೆಯಲ್ಲ, ಮುಗೀತು ಅಷ್ಟೇ ಅಂತ ಹೇಳಿ ಕಂಡಮ್ನೇಷನ್ ಅಲ್ಲಿ, ಅಪರಾಧ ನಿರ್ಣಯದಲ್ಲಿ ಕೃಪೆ ನಮ್ಮನ್ನೇನು ಮಾಡುವುದಿಲ್ಲ. ಆಮೆನ್, ಆಮೆನ್, ಹಲ್ಲೆಲೂಯಾ. ನೋಡಿ, ಕೆಲವು ಸಮಯದಲ್ಲಿ ನನ್ನ ಮಗ ತಪ್ಪು ಮಾಡಿದ ಮೇಲೆ ನನ್ನ ಮನೆಗೆ ಬರ್ತೀನಿ ಅಂತ ಹೇಳಿದ್ರೆ, ಒಂದು ಕಿಚನಲ್ಲಿ ಇರ್ತಾನೆ, ಇಲ್ಲಾಂದ್ರೆ ಟಾಯ್ಲೆಟಲ್ಲಿ ಇರ್ತಾನೆ. ಆವಾಗಲೇ ನನಗೆ ಗೊತ್ತಾಯ್ತದೆ ಮಗ ಏನೋ ಮಾಡಿದಾನೆ ಅಂತ.
ಹಲ್ಲೆಲೂಯಾ. ಈ ಲೋಕದಲ್ಲಿರುವಂತ ತಂದೆ ತಾಯಿಗಳಾಗಿರುವಂತ ನಮ್ಮ ಮಕ್ಕಳನ್ನ ನಾವು ಪ್ರೀತಿ ಮಾಡೇ ಮಾಡಿದ್ವಿ, ಹೌದಾ ಇಲ್ವಾ? ಯಾರು ತನ್ನ ಹೆತ್ತ ಮಕ್ಕಳನ್ನು ಹಾಗೆ ಮಾಡುವವರು ಎಲ್ಲರೂ ಪ್ರೀತಿ ಮಾಡ್ತೀವಿ. ಆದರೆ ನಾವು ಎಷ್ಟೇ ಪ್ರೀತಿ ಮಾಡಿದ್ರು ಕೂಡ ಅವರು ತಪ್ಪು ಮಾಡುವಾಗ ಅವರು ತಪ್ಪು ಮಾಡಿದಾರಂತ ನಾವೇನ್ ಮಾಡ್ತೀವಿ? ತೋರಿಸ್ತೀವಿ, ಹೇಳ್ತೀವಿ, ಕಂಡಮ್ನೇಷನ್ ಮಾಡ್ತೀವಿ. ಆಮೇಲೆ ಆದರೆ ದೇವರ ಕೃಪೆ ಯಾವತ್ತು ನಮ್ಮನ್ನು ಅಪರಾಧ ನಿರ್ಣಯದಲ್ಲಿ ಏನ್ ಮಾಡುವುದಿಲ್ಲ. ಆಮೇಲೆ ನಾನು ಹಿಂಗೆ ಮಾಡ್ಬಿಟ್ಟಲ್ಲ ಅಂತ ನಿನ್ನನ್ನು ಸುಚ್ಚುತ್ತಾ ಇದ್ರೆ ಅದು ದೇವರ ಕೃಪೆ ಅಲ್ಲ, ಅದು ಸೈತಾನನ ಕೆಲಸ ಅಂತ ತಿಳ್ಕೋಬೇಕು. ಆಮೇಲೆ ನೀನು ತಪ್ಪು ಮಾಡಿದ್ರು ಕೂಡ ಆತನ ಕೃಪೆ ನಾನು ಇಲ್ಲೇ ಇರುವ ಹಾಗೆ ಬಿಡುವುದಿಲ್ಲ, ನಾನು ತಿರುಗಿ ಆತನ ಬಲಿಗೆ ಬರುವ ಹಾಗೆ ಮಾಡ್ತದೆ. ಆಮೇಲೆ ನೀತಿವಂತನು 7 ಸಾರಿ ಬಿದ್ರು, ಜೋರಾಗಿ ಹೇಳಿ ನೋಡೋಣ. ಆಮೇನ್, ಹೌದಾ ಇಲ್ವಾ? ಅವನ ಬಲದಿಂದನಾ? ದೇವರ ಕೃಪೆಯಿಂದ. ಅದರಿಂದ ಯೇಸು ನಾಮದಲ್ಲಿ ನೀನು ಎಲ್ಲಿ ಬಿದ್ದಿದ್ರು, ಯಾವ ಪಾಪ ಮಾಡ್ತಾ ಇದ್ರು, ಒಂದು ಅವಕಾಶ ನಿನಗೆ ಇದೆ. ಇದು ಕೃಪೆಯ ಕಾಲ. ಆ ಕೃಪೆ ನಿನ್ನನ್ನು ಯಾವತ್ತೂ ಅಪರಾಧ ನಿರ್ಣಯದಲ್ಲಿ ನಡೆಸುವುದಿಲ್ಲ. ರೋಮರ್ 8:1 ಬರೆಯಲ್ಪಟ್ಟಿದೆ, ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಸ್ವಲ್ಪ ಜೋರಾಗಿ ನಿಮ್ ಕಿವಿಗೆ ಬೀಳುವ ಹಾಗೆ. ಆಮೇಲೆ ಒಂದು ವೇಳೆ ಅಕಸ್ಮಾತ್ ಆಗಿ ನೀನ್ ಎಲ್ಲ ಬಿದ್ಬಿಟ್ಟಿದ್ಯಾ, ಎಲ್ಲ ಪಾಪ ಮಾಡ್ಬಿಟ್ಟಿದ್ಯಾ, ಅಲ್ಲೇ ಇದ್ದು ಸಾಯ್ಬೇಡ, ಅಲ್ಲಿಂದ ಎದ್ದು ದೇವರೇ ನಿನ್ನ ಕೃಪೆ ಇದೆ, ನಾನು ನಿನ್ನ ಕೃಪೆಯನ್ನು ಹುಡ್ಕೊಂಡು ಬರ್ತೀನಿ ಅಂತ ಹೇಳಿ ಆ ಕ್ರಿಯ ಕುಮಾರನು ಬಂದ ಹಾಗೆ ಆತನ ಕೃಪೆಯಲ್ಲಿ ಬಂದು ಏನ್ ಮಾಡಿ. ಆಮೇಲೆ ಯಾವತ್ತು ನಿಮ್ಮ ನೋಡಿ ಕೇಳ್ತೀನಿ, ನನ್ನ ಲೈಫಲ್ಲಿ ಆಗಿಲ್ಲ, ಯಾವತ್ತಾದ್ರೂ ದೇವರು ನಿನ್ನ ನೋಡಿ ಯಾಕಪ್ಪ ಹಿಂಗೆ ಮಾಡಿದೆ ಅಂತ ಕೇಳಿದಾರಾ? ಸ್ವಲ್ಪ ಪಕ್ಕದಲ್ಲಿ ನೋಡಿ ಕೇಳಿ, ದೇವರು ಯಾವತ್ತಾದರೂ ಯಾಕೆ ಇಂಥ ಕೆಲಸ ಮಾಡಿದೆ ಅಂತ ಕೇಳಿದಾರಾ? ಆಮೇಲೆ ದೇವರು ಯಾವತ್ತು ಇಂಥ ಕೆಲಸ ಮಾಡುವುದಿಲ್ಲ. ಆಮೇಲೆ ನೀನು ಮನ ತಿರುಗಿ ದೇವರೇ ನಾನ್ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳಿದ್ರು ಕೂಡ ಆತನು ತನ್ನ ಕೃಪೆಯಿಂದ ನಿನ್ನನ್ನು ಆವರಿಸಿಕೊಳ್ಳಕ್ಕೆ ಆತನ ಶಕ್ತನಾಗಿದ್ದ. ಆಮೇಲೆ ಆ ಕ್ರಿಯ ಕುಮಾರನು ಬರುವಾಗ ಅವನು ಯೋಚನೆ ಮಾಡ್ದ, ಅಪ್ಪನ ಹತ್ರ ಬಂದು, ಅಪ್ಪ ನಿನ್ನ ಮಗನಾಗಿರುವುದಕ್ಕೆ ನನಗೆ ಯಾವ ಯೋಗ್ಯತೆ ಇಲ್ಲ, ನಿನ್ನ ಮನೆಯಲ್ಲಿ ಬಂದು ನಾನು ಒಂದು ಕೆಲಸಗಾರನಾಗಿ ಇರುತ್ತೇನೆ ಅಂತ ಅವನು ನೆನ್ಸ್ಕೊಂಡು ಬಂದ. ಅಪ್ಪ ಬಂದ ತಕ್ಷಣ ಎಲ್ಲ ಹೋದೆ, ಪಿಚಾಚಿ, ಇಲ್ಲೆಲ್ಲ ಎಲ್ಲ ನಾಶ ಮಾಡಿ ನನ್ನ ಮಾನ ಮರ್ಯಾದೆ ತೆಗೆದು ಎಲ್ಲ ಬಿಟ್ಬಿಟ್ಟು ಇವಾಗ ಬಂದಿದೀಯಾ ಅಂತ ಕೇಳಿದ್ರ ಅಪ್ಪ. ಅವನು ಅಲ್ಲಿ ಬರುವಾಗಲೇ ಅಪ್ಪ ಇಲ್ಲಿಂದ ಏನ್ ಮಾಡ್ತಾ ಇದ್ದಾರೆ? ಓಡ್ತಿದ್ದಾರೆ. ದೇವರ ಕೃಪೆ ನಿನ್ನ ಬಲಿಗೆ ಓಡಿ ಬರ್ತಾ ಇದೆ, ಅದನ್ನ ಆಪ್ಕೋ ಯೇಸು ನಾಮದಲ್ಲಿ. ಆಮೇನ್, ಆಮೇನ್. ದೇವರ ಕೃಪೆ ಯಾವಾಗಲೂ ನಮ್ಮನ್ನು ಬಿದ್ದ ಜಾಗದಲ್ಲಿ ಇರುವ ಹಾಗೆ ಬಿಡುವುದಿಲ್ಲ, ಅಲ್ಲಿಂದ ಎದ್ದು ಬರುವ ಹಾಗೆ ಮಾಡುವಂತದ್ದಾಗಿದೆ. ಹಲ್ಲೆಲೂಯಾ. ಸೊ ಇವಳು ಪಾಪ ಮಾಡಿಬಿಟ್ಲು, ಯೇಸು ಸ್ವಾಮಿ ಒಂದು ಮಾತಾದು ಬೈದ್ಬಿಟ್ಟು, ಬುದ್ಧಿ ಇದೆಯಾ, ಇಂಥ ಕೆಲಸ ಮಾಡ್ಬೋದಾ, ಇನ್ನು ಮುಂದೆ ನೀನು ಮಾಡಬಾರ್ದು ಅಂತ ಹೇಳೆಲ್ಲ ಏನು ಮಾಡಿಲ್ಲ, ಕಲಿಸಿಲ್ಲ. ಒಂದೇ ಮಾತು ಹೇಳಿದ್ರು, ಇನ್ನು ಮುಂದೆ ಪಾಪ ಮಾಡಬೇಡ. ಆಮೇಲೆ ಆವತ್ತಿನಿಂದ ಅವಳ ಲೈಫಲ್ಲಿ ಪಾಪ ಏನಾಗಿಲ್ಲ. ಆಮೇಲೆ ಈ ಕೃಪೆಗೆ ಬಲ ಇದೆ, ಈ ಕೃಪೆಗೆ ಶಕ್ತಿ ಇದೆ. ಯಾವ ಶಕ್ತಿ ಅಂದ್ರೆ ನೀನು ಪಾಪ ಮಾಡದೆ ಈ ಭೂಮಿಯಲ್ಲಿ ಬದುಕುವ ಹಾಗೆ ಈ ಕೃಪೆ ನಿನ್ನ ನಡೆಸುವಂತದ್ದಾಗಿರ್ತದೆ. ಅರ್ಥ ಆಗಿರೋರು ಮಾತ್ರ ಒಂದಲ್ಲೇ ಲೂಯಾ. ಆಮೇನ್. ಸೊ ಮೂರನೇದಾಗಿ ಈ ಕೃಪೆ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಮೊದಲು ನಮ್ಮ ಪರವಾಗಿ ನಿಂತ್ಕೊಳ್ತದೆ, ಎರಡನೇದಾಗಿ ನಮ್ಮ ಸ್ಥಾನದಲ್ಲಿ ಆತನ ಕೃಪೆ ಬಂದು ಆತನ ಸ್ಥಾನದಲ್ಲಿ ನಮ್ಮ ನಿಲ್ಲಿಸುವಂತದ್ದಾಗಿದೆ. ಮೂರನೇದಾಗಿ ಈ ಕೃಪೆ ನಮ್ಮನ್ನು ಅಪರಾಧ ನಿರ್ಣಯದಲ್ಲಿ ಅಂದ್ರೆ ತಪ್ಪು ಮನಸ್ಸಾಕ್ಷಿಯಲ್ಲಿ ನಮ್ಮ ನಡೆಸುವುದಿಲ್ಲ, ಧೈರ್ಯದ ಮನಸ್ಸಾಕ್ಷಿಯಲ್ಲಿ ನಡೆಸ್ತದೆ. ಹಲ್ಲೆಲೂಯಾ. ಇಬ್ರಿಯಲ್ ಬರೆದಂತ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ, ನೀವು ಯಾವಾಗಲೂ ಆತನ ಕೃಪಾಸನಕ್ಕೆ ಹೇಗೆ ಬರುವಂತವರಾಗಿದ್ದೀರಿ? ಧೈರ್ಯದಿಂದ. ಎಲ್ಲ ಬಾಯಿ ತೆಗೆದು ಹೇಳಿ ನೋಡೋಣ, ಹೇಗೆ ಭಯದಿಂದ ನಡುಕದಿಂದ ಹೇಗೆ ಬರಬೇಕು? ಆಮೇನ್. ಯಾಕೆ ನಾವು ತುಂಬಾ ಒಳ್ಳೆಯವರಂತನಾ? ಆತನ ಕೃಪೆಯನ್ನು ಆದುಕೊಂಡಿದ್ದಕ್ಕಾಗಿ. ಹಲ್ಲೆಲೂಯಾ. ಆತನ ಕೃಪೆ ನಾವು ಆತನ ಸಮ್ಮುಖದಲ್ಲಿ ಬರುವಾಗ ಯಾವ ಒಂದು ಅಪರಾಧ ನಿರ್ಣಯವೂ ಇಲ್ಲದೆ ನಮ್ಮನ್ನು ಮುಂದೆ ನಡೆಸುವಂತದ್ದಾಗಿದೆ. ನಾಲ್ಕನೇದಾಗಿ ಈ ಕೃಪೆ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, 8ನೇ ಅಧ್ಯಾಯ 5ನೇ ವಾಕ್ಯನ ಓದಿಕೊಳ್ಳಿ. 8:5. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯು ಧರ್ಮಶಾಸ್ತ್ರದಲ್ಲಿ. ಓಕೆ, ಇಲ್ಲಿ ಈ ಕೃಪೆ ಮಾಡುವಂತ ಕಾರ್ಯ
ಏನಂತ ಹೇಳಿದ್ರೆ ಎಲ್ಲರೂ ಹೇಳ್ತಿದ್ದಾರೆ, ಧರ್ಮಶಾಸ್ತ್ರ ಹೇಳ್ತದೆ ದೇವರೇ ಕೊಟ್ಟರು. ಈ ಧರ್ಮಶಾಸ್ತ್ರ ಯಾರು ಕೊಟ್ಟಿದ್ದು? ದೇವರು ಯಾರ ಕೈಯಲ್ಲಿ ಕೊಟ್ರು? ಮೋಶೆ ಕೈಯಲ್ಲಿ. ಆದ್ರೆ ಅದೇ ದೇವರು ಹೇಳ್ತಿದ್ದಾರೆ, ನಿನ್ನನ್ನು ಸಾಯಿಸುವುದಕ್ಕಾಗಿ ನಾನು ಬಂದಿಲ್ಲ, ನಿನ್ನನ್ನು ಉದ್ಧಾರ ಮಾಡುವುದಕ್ಕಾಗಿ ಬಂದಿದ್ದೀನಿ. ಆಮೇಲೆ ಸೊ ನಾಲ್ಕನೇದಾಗಿ ಕೃಪೆ ಯಾವಾಗಲೂ ಏನ್ ಮಾಡ್ತದಂದ್ರೆ, ನಮಗೆ ಕೆಟ್ಟದು ಮಾಡಬೇಕೆಂಬುದಾಗಿರುವಂತ ಜನರ ಮುಂದೆ, ನಮಗೆ ಕೆಟ್ಟದನ್ನೇ ಮಾಡುವಂತವರ ಮುಂದೆ ಒಳ್ಳೆಯದನ್ನು ನಮ್ಮ ಜೀವನದಲ್ಲಿ ನಾವು ಅನುಭವಿಸುವಂಥದ್ದು ಮಾಡುವಂಥದ್ದಾಗಿದೆ. ಆಮೇಲೆ ಎಲ್ಲ ಬಾಯಿ ತೆಗೆದು ಹೇಳ್ರಿ, ನನ್ನ ಜೀವನದಲ್ಲಿ ಕೆಟ್ಟದನ್ನು ಆಗುವ ಹಾಗೆ ಬರುವಂತ ಕಾರ್ಯಗಳನ್ನು ಒಳ್ಳೆಯದಾಗಿ ಮಾಡುವಂತ. ಹಲ್ಲೆಲೂಯಾ. ಎಲ್ಲರ ಗಮನವಾಗಿ ನೋಡಿ, ಇನ್ನು 15 ನಿಮಿಷ ಇದೆ. ಸೊ ಇವರೆಲ್ಲರ ಉದ್ದೇಶ ಏನು? ಈ ವಿಭಚಾರ ಸ್ತ್ರೀ ಇರಬಾರ್ದು, ಯೇಸು ಇರಬಾರ್ದು. ಆಮೇಲೆ ಆ ಉದ್ದೇಶದಿಂದ ವಿಭಚಾರ ಮಾಡಿದ ಇಬ್ರು, ಒಬ್ರು ಮಾಡುವುದು ವಿಭಚಾರ ಅಲ್ಲ, ಆದ್ರೆ ಆ ಗಂಡಸನ್ನ ಏನ್ ಮಾಡ್ಬಿಟ್ಟಿದ್ದಾರೆ, ಬಿಟ್ಬಿಟ್ಟಿದ್ದಾರೆ. ಒಂದು ವೇಳೆ ಆ ಗುಂಪಲ್ಲೇ ಒಬ್ಬನಾಗಿ ಇದ್ರಬಹುದು, ಅವನನ್ನು ಬಿಟ್ಟು ಇವಳನ್ನು ಮಾತ್ರ ಸಾಯಿಸಬೇಕು, ಇವಳಿಗೆ ಕೆಟ್ಟದು ಮಾಡಬೇಕಂತ ಬಂದ್ರು. ಆದರೆ ಕೃಪೆ ಕೆಟ್ಟದು ಮಾಡಬೇಕಾಗಿ ಬಂದಂತ ಅವಳಿಗೆ ಒಳ್ಳೆಯದನ್ನು ಮಾಡಿತು. ಆಮೇಲೆ ಸಾಯಿಸಬೇಕಾಗಿ ಬಂದಂತ ಜನರ ಮುಂದೆ ತಿರುಗಿ ಒಂದು ಜೀವವನ್ನು, ಒಂದು ಹೊಸ ಜೀವವನ್ನು ಅವಳಿಗೆ ಕೊಡುವಂಥದ್ದಾಗಿ ಕೃಪೆ ಕೆಲಸ ಮಾಡೋದಾಗಿತ್ತು. ಆಮೇಲೆ ನಾನು ಹೇಳ್ತೀನಿ, ಈ ರಾತ್ರಿ ಸಮಯದಲ್ಲಿ ಯೇಸುವಿನ ನಾಮದಲ್ಲಿ ಯಾರೆಲ್ಲ ಈ ಕೃಪೆ ಮೇಲೆ, ವಾಕ್ಯದ ಮೇಲೆ ನೀವು ನಂಬಿಕೆ ಆಗಿದ್ರು, ಯಾರೇ ಬರಲಿ, ಯಾರೇ ಏನೇ ಮಾಡಲಿ, ನಿನಗೆ ವಿರೋಧವಾಗಿ ಏನೇ ಮಾಡಿದ್ರು ಅದು ನಿನ್ನ ತಂಟಕ್ಕೆ ಬರುವುದಿಲ್ಲ. ಯಾವ ಕೇಡು ಅದು ಕೂಡ ಬಾಯಿ ತೆಗೆದು ಹೇಳ್ತಾ ಇಲ್ಲ ನೋಡಿ. ಕೇಡು ಆಗ್ಬೇಕಾ? ಹಾ, ಬಾಯಿ ತೆಗೆದು ಹೇಳಿ, ಯೇಸು ನಾಮದಲ್ಲಿ ಯಾವ ಕೇಡು ನನಗೆ ಸಂಭವಿಸುವುದಿಲ್ಲ. ನಾವು ಒಳ್ಳೆಯವರಂತ ಅಲ್ಲ, ದೇವರ ಕೃಪೆ ನಮ್ಮ ಮೇಲೆ ಇರುವುದರಿಂದ ನಮಗೆ ಕೆಟ್ಟದೇ ಆಗುವುದೇ ಕೇಡೇ. ಆಮೇನ್. ಹೆಚ್ಚಿನ ಗ್ಯಾರಂಟಿ ಇದೆ. ನಿನ್ನ ಜೀವನದಲ್ಲಿ ಇವತ್ತು ಏನ್ ನಡೀತಾ ಇದೆಯೋ ಅದೆಲ್ಲವೂ ನಿನ್ನ ಹಿತಕ್ಕಾಗಿ, ನಿನ್ನ ಒಳ್ಳೆಯದಕ್ಕಾಗಿ ನಡೀತಾ ಇದೆ ಯೇಸು ನಾಮದಲ್ಲಿ. ಆಮೇನ್. ಅಷ್ಟು ಜನ ಕೂಡಿ ಬಂದು ನಿಂತರೂ ಕೂಡ ಒಬ್ಬರಿಂದಲೂ ಅವಳಿಗೆ ಕೆಟ್ಟದ್ದು ಮಾಡಕ್ಕಾಗ್ಲಿಲ್ಲ. ಯಾಕೆ? ಕೃಪೆ ಅವಳ ಪರವಾಗಿ ನಿಂತಿದೆ. ಆಮೇಲೆ ಯಜನ ನಂಬಿರ ಕೃಪೆ ನನ್ನ ಸಂಗಡ ಇದೆ, ಕೃಪೆ ನನ್ನ ಪರವಾಗಿದೆ. ಯೇಸು ನಾಮದಲ್ಲಿ ಆ ಲೂಸಿಫರೇ ಬಂದ್ರು ನಿನಗೆ ಕೆಟ್ಟದ್ದು ಮಾಡಕ್ಕಾಗುವುದಿಲ್ಲ. ಬಿಲೀವ್ ಇಟ್. ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ನಮಗೆ ಕೇಡ ಇಲ್ಲ ರೀ. ಆಮೇಲೆ ಕೇಡೆ ಎಲ್ಲ ಹೇಳಿ, ಯೇಸು ನಾಮದಲ್ಲಿ ನನಗೂ, ನನ್ನ ಕುಟುಂಬಕ್ಕೂ, ನನ್ನ ಮಕ್ಕಳಿಗೂ, ನಾನು ಮಾಡುವಂತ ಕಾರ್ಯಗಳಿಗೆ, ವ್ಯಾಪಾರಕ್ಕೆ, ಸೇವೆಗೆ ಯಾವ ಕೇಡು ಸಂಭವಿಸುವುದಿಲ್ಲ. ಆಮೇನ್. ನೀತಿವಂತನಿಗೆ ಯಾವ ಕೇಡು ಸಂಭವಿಸುವುದಿಲ್ಲ. ಹಲ್ಲೆಲೂಯಾ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಲೂಕ 19 ಬರೆಯಲ್ಪಟ್ಟಿದೆ, ಅವುಗಳು ಯಾವ ಹಾನಿಯನ್ನು ಮಾಡಂಗೆ ಇಲ್ಲ. ಸೈತಾನನೇ ಮಾಡಕ್ಕಾಗಲ್ಲ ಅಂದ್ರೆ ಮನುಷ್ಯ ಯಾವ ಲೆಕ್ಕ? ಆಮೇನ್. ಹಲ್ಲೆಲೂಯಾ. ಯಾರೋ ಒಬ್ರು ಬಂದು ಹೇಳಿದ್ರು, ಪಾಸ್ಟರ್ ಇವ್ರು ಹಿಂಗೆ ಹೇಳ್ಬಿಟ್ರೆ, ಸೈತಾನನ ಮಾತೇ ನಾವು ಲೆಕ್ಕದಲ್ಲಿ ಇಡೋದಿಲ್ಲ, ಈ ವಯನ್ ಮಾತನ್ನ ಏನಕ್ಕೆ ಹಿಡ್ಕೊಂಡು? ಆಮೇಲೆ ಅರ್ಥ ಆಯ್ತಾ? ಸೈತಾನ ಇದ್ದಾನೆ ಈ ಲೋಕದಲ್ಲಿ, ದೇವರಿಗಿಂತ ಒಂದು ನೆಕ್ಸ್ಟ್ ಅಂತ ಹೇಳಿದ್ರೆ ಯಾರು? ಅವನೇ ನಿನಗೆ ಕೇಡು ಮಾಡಕ್ಕಾಗಲ್ಲ ಅಂದ್ರೆ ಈ ಕೇವಲ ಈ ನರ ಮನುಷ್ಯ, ಏನದು ಪುಲ್ಲಕ್ಕೆ ಏನೋ ಸೊಲ್ಲೋದಕ್ಕೆ, ಆ ಹುಲ್ಲಿಗೆ ಸಮವಾಗಿರುವಂತ ಅವನು ಏನ್ ಮಾಡಕ್ ಆಯ್ತದೆ? ಇವತ್ತು ಹುಳ್ಳು ಇವತ್ತು ಇರ್ತದೆ, ನಾಳೆ ಆಮೇನ್ ಹುಲ್ಲಾಗಿರುವಂತ ಮನುಷ್ಯನ ಏನ್ ಮಾಡಕ್ ಆಗಲ್ಲ, ಫುಲ್ ಆಗಿರುವಂತವನು. ಯಾಕೆಂದ್ರೆ ಕೃಪೆ ನಮ್ಮ ಪರವಾಗಿದೆ. ಅರ್ಥ ಆಗಿರೋರು ಮಾತ್ರ ಕೈಗಳ ತಟ್ಟಿ ನಂಬುವಂದ್ರು ಮಾತ್ರ. ಹಲ್ಲೆಲೂಯಾ. ನಮಗೆ ಯಾವ ಕೇಡು? ಆಮೇನ್. ಯೋಸೇಫನಿಗೆ ನಡೆದಂತ ಕೆಟ್ಟದ ನಿಮಗೂ ನಮಗೂ ನಡೆಯುವಂಥದ್ದು, ಪೌಲನ ಜೀವಿತದಲ್ಲಿ ಬಂದಂತ ಕೆಟ್ಟದ ನಿಮಗೂ ನಮಗೂ ಬಂದಿದ್ದು. ಪೌಲನಿಗೆ ಆವೆ ಕಚ್ಬಿಡುದು, ಅಷ್ಟೇ ಮುಗೀತು, ಸತ್ತೋಗ್ಬಿಡ್ತಾನಂತ ಇದ್ದಂತ ಪೌಲು ಎದ್ದು ನಿಂತು ಅವರ ಅಪ್ಪನಿಗೆ ಹೋಗಿ ಪ್ರಾರ್ಥನೆ ಮಾಡಿ ಗುಣಪಡಿಸಿ 3 ತಿಂಗಳು ಆರಾಮಾಗಿ ಸೇವೆ ಮಾಡ್ಕೊಂಡು ಬಂದಂತ ಮಾಡಕ್ಕೆ ಈ ಕೃಪೆಯನ್ನೇ ಕೆಲಸ ಮಾಡಿದ್ದು. ಆಮೇಲೆ ವಿಷ ಸಂಬಂಧಪಟ್ಟ ಯಾವ ಕಾರ್ಯಗಳು ತಿಂದ್ರು ಅದಕ್ಕೆ ಹೋಗಿ ಪಾಯಸನ ಕುಡಿಬೇಡ್ರಿ. ಒಂದು ವೇಳೆ ನಿನಗೆ ಗೊತ್ತಿಲ್ಲದೆ ಕೊಟ್ಟರು
ಅದು ನಿನ್ನನ್ನು ಹಾನಿ ಮಾಡುವುದೇ ಇಲ್ಲ. ರಾಜ. ನಿಜ ನಂಬ್ತೀರಾ? ಹಲ್ಲೆಲೂಯಾ. ಕೇಡಾಗುವುದೇ ಇಲ್ಲ. ಹಲ್ಲೆಲೂಯಾ. ನಂಬಬೇಕು ಯೇಸುವಿನ ನಾಮದಲ್ಲಿ. ಕೆಲವು ಸಮಯದಲ್ಲಿ ನಮ್ಮ ಜೀವನದಲ್ಲಿ ಇಲ್ಲಿವರೆಗೂ ಮೂಗತ್ರ ನೀರು ಬಂದ್ಬಿಡ್ತದೆ, ಇನ್ನು ಏನಪ್ಪ ನೀರು ಒಳಗೆ ಹೋಗಿ ನಾವು ಮುಳುಗಬೇಕಂತ ಸಮಯದಲ್ಲಿ ದೇವರ ಅದ್ಭುತ ಮಾಡಿ ಅದನ್ನು ನಾವು ಅನುಭವಿಸುವಂತ ದೇವರು ಮಾಡಕ್ಕೆ ಅದನ್ನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಸೊ ನಮಗೆ ಕೇಡು ಮಾಡಂಗೆ ಯಾರು ಸೈತಾನನೇ ಕೇಡು ಮಾಡೋಕ್ಕಾಗಲ್ಲ ಅಂದರೆ ಮನುಷ್ಯ ಏನು ಮಾಡೋಕ್ಕಾಗ್ತದೆ? ಹಲ್ಲೆಲೂಯಾ. ಸೊ ಅದರಿಂದ ಈ ಕೃಪೆ ಕೆಟ್ಟದನ್ನು ಒಳ್ಳೆಯದಾಗಿ ಮಾಡುವಂಥದ್ದಾಗಿದೆ. ಹೇಳ್ರಿ ನೋಡೋಣ. ದೇವರೇ, ನಿನ್ನ ಕೃಪೆ ಕೆಟ್ಟದನ್ನು ಒಳ್ಳೆಯದಾಗಿ ಮಾಡುವಂಥದ್ದಾಗಿದೆ ಸ್ವಾಮಿ. ಆಮೆನ್. ಹಲ್ಲೆಲೂಯಾ. ಮೊದಲು ದೇವರ ಕೃಪೆ ನಮ್ಮ ಪರವಾಗಿದೆ. ಎರಡನೇದಾಗಿ ಕೃಪೆ ನಮ್ಮ ಸ್ಥಾನವನ್ನು ಆತನ ತಗೊಂಡು ಆತನ ಸ್ಥಾನದಲ್ಲಿ ನಮ್ಮನ್ನು ನಿಲ್ಲಿಸಿದೆ. ಮೂರನೇದಾಗಿ ಕೃಪೆ ನಮ್ಮನ್ನು ಅಪರಾಧ ನಿರ್ಣಯದಲ್ಲಿ ನಡೆಸುವುದಿಲ್ಲ, ತಪ್ಪು ಮನಸ್ಸಾಕ್ಷಿಯಲ್ಲಿ ನಮ್ಮನ್ನು ನಡೆಸುವಂಥದ್ದಲ್ಲ. ನಾಲ್ಕನೇದಾಗಿ ಕೃಪೆ ಕೆಟ್ಟದನ್ನು ಒಳ್ಳೆಯದಾಗಿ ಮಾಡುವಂಥದ್ದಾಗಿದೆ. ಹಲ್ಲೆಲೂಯಾ. ಐದನೇದಾಗಿ ಕೊನೆಯದಾಗಿ, ಸಮಯ ಉಳಿದ್ರಿಂದ ನಾನು ಮುಂದೆ ಹೋಗ್ತೀನಿ. ಕೊನೆಯದಾಗಿ ಈ ಕೃಪೆ ನಮ್ಮನ್ನ ಏನು ಮಾಡ್ತದೆ ಅಂದರೆ 11ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 11ನೇ ವಾಕ್ಯ ಓದಿಕೊಳ್ಳಿ. 8, 11. ಯೇಸು ಆಕೆಗೆ ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದನು. ಯಾಕೆ ಅಂತ ಹೇಳಿದ್ರೆ, ರೋಮರ್ ಬರೆದಂತ ಪತ್ರಿಕೆ 6ನೇ ಅಧ್ಯಾಯ 14ನೇ ವಾಕ್ಯ ಓದಿಕೊಳ್ಳೋಣ. ರೋಮರ್ 6:14. 6:14. ಯಾಕಂದರೆ ಪಾಪವು ನಿಮ್ಮ ಮೇಲೆ ಎಲ್ಲ ಎಲ್ರಿ ಪಾಪ ನನ್ನ ಮೇಲೆ ಅಧಿಕಾರ ನಡೆಸುವುದಿಲ್ಲ. ಪಾಪ ನಿನ್ನನ್ನು ಆಳ್ವಿಕೆ ಮಾಡಕ್ಕೆ ಆಮೇಲೆ ಪಾಪವನ್ನು ಆಳ್ವಿಕೆ ಮಾಡುವಂತ ಅಧಿಕಾರವನ್ನು ದೇವರು ನಿನಗೂ ನನಗೂ ಕೊಟ್ಟಿದ್ದಾರೆ. ಯಾಕೆ? ಕೃಪೆ ನಮ್ಮ ಮೇಲೆ ಇರುವುದರಿಂದ. ಎಲ್ರಿ ಕೃಪೆ ನನ್ನ ಮೇಲೆ ಇರುವುದರಿಂದ ಪಾಪ, ಶಾಪ, ರೋಗ, ದರಿದ್ರ, ಅಸಮಾಧಾನ, ಮರಣ, ನಿತ್ಯ ನರಕ ನನ್ನ ಆಳ್ವಿಕೆ ಮಾಡಂಗಿಲ್ಲ. ಹಲ್ಲೆಲೂಯಾ. ಎಲ್ಲದರ ಮೇಲೆ ನಾನು ಆಳ್ವಿಕೆ ಮಾಡುತ್ತೇನೆ. ಆಮೇಲೆ ನಮ್ಮ ಒಂದು ಮಾತ್ರ ಹೇಳ್ರಿ, ಎಲ್ಲದರ ಮೇಲೆ. ಅದು ಶಾಪವಾಗಿರ್ಲಿ, ಪಾಪವಾಗ್ಲಿ, ಅದು ಎಂತ ಕಾರ್ಯವಾಗಿದ್ರು ಅದರ ಮೇಲೆ ನಾನು ಆಳ್ವಿಕೆ ಮಾಡ್ತೀನಿ ಹೊರತು ಯಾವುದು ನನ್ನನ್ನು ಆಳ್ವಿಕೆ ಮಾಡಂಗಿಲ್ಲ. ಆಮೇನ್. ಪಾಪ ನಿಮ್ಮ ಮೇಲೆ ಅಧಿಕಾರ ನಡೆಸದು. ಯಾಕಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಚಪ್ಪಾಳೆ ಹೊಡಿಬೇಕಾಗಿದೆ ಯೇಸುವಿನ ನಾಮದಲ್ಲಿ. ಆಮೇನ್. ಪಾಪಕ್ಕೆ ನಾವು, ಧರ್ಮಶಾಸ್ತ್ರಕ್ಕೆ ನಾವು ಯಾರಲ್ಲ, ಅಧೀನರಲ್ಲ. ಯಾರಿಗೆ ಅಧೀನರಾಗಿದ್ದೀವಿ? ಚಪ್ಪಾಳೆ ಹೊಡೆದು ಯೇಸುವಿನ ನಾಮದಲ್ಲಿ, ದೇವರೇ ನಿನ್ನ ಕೃಪೆಗೆ ನಾವು ಅಧೀನರಾಗಿ, ಕೃಪೆಗೆ ಅಧೀನರಾಗಲ್ಲ, ಕೃಪೆಯಲ್ಲೇ ನಾವು ಇರುವುದರಿಂದ ಪಾಪ ನಮ್ಮನ್ನು ಆಳ್ವಿಕೆ ಮಾಡಕ ಆಗುವುದಿಲ್ಲ. ಹಲ್ಲೆಲೂಯಾ. ಯೇಸು ನಾಮದಲ್ಲಿ ಎಲ್ಲರೂ ಹೇಳ್ರಿ, ಪಾಪ ಮಾತ್ರ ಅಲ್ಲ, ಪಾಪದಿಂದ ಉಂಟಾಗದಂತ ಶಾಪ, ರೋಗ, ದರಿದ್ರ, ಅಸಮಾಧಾನ, ನಿತ್ಯ ನರಕ, ಈ ಲೋಕದಲ್ಲಿರುವಂತ ಎಲ್ಲಾ ತರವಾದಂತ ಮೋಸವಾದಂತ ಯಾವ ಕಾರ್ಯಗಳು ನನ್ನನ್ನು ಆಳ್ವಿಕೆ ಮಾಡಕ್ ಆಗುವುದಿಲ್ಲ. ಯಾಕಂದ್ರೆ ಕೃಪೆಗೆ ಅಧೀನರಾಗಿ ಅಥವಾ ಕೃಪೆಯಲ್ಲಿ ನಾನು ಬದುಕುವಂತವನಾಗಿದ್ದೀನಿ. ಆಮೇನ್. ಆಮೇನ್. ಹಲ್ಲೆಲೂಯಾ. ಜನಗೆ ಅರ್ಥ ಆಯ್ತು? ಆಮೇನ್. ಕೃಪೆ ಅಂದ್ರೆ ಏನು? ಯೋಗ್ಯತೆ ಇಲ್ಲದೆ ಇರುವವನಿಗೆ ಕೊಡಲ್ಪಡುವಂತ ಬಹುಮಾನ. ಈ ಕೃಪೆ ಏನೆಲ್ಲ ಮಾಡಿದೆ? ನಮ್ಮ ಪರವಾಗಿ ನಿಂತಿದೆ. ನಮ್ಮ ಸ್ಥಾನವನ್ನು ಆತನು ಹೊಂದಿಕೊಂಡು ಆ ಕೃಪೆ ಆತನ ಸ್ಥಾನದಲ್ಲಿ ನಮ್ಮ ನಿಲ್ಲಿಸಿದೆ. ಮೂರನೇದಾಗಿ ಕೃಪೆ ನಮ್ಮನ್ನು ಅಪರಾಧ ನಿರ್ಣಯದಲ್ಲಿ ನಡೆಸುವುದಿಲ್ಲ. ನಾಲ್ಕನೇದಾಗಿ ಆ ಕೃಪೆ ಯಾವ ಕೆಟ್ಟದೇ ಬಂದರೂ ಅದನ್ನು ಒಳ್ಳೆಯದಾಗಿ ನಮಗೆ ಮಾಡಿಕೊಡುದು. ಐದನೇದಾಗಿ ಪಾಪ ನಮ್ಮನ್ನು ಅಧಿಕಾರ ಮಾಡಕ್ ಆಗುವುದಿಲ್ಲ. ಯಾಕಂದ್ರೆ ಕೃಪೆಯಲ್ಲಿ ನಾವು ಇದ್ದೀವಿ, ಕೃಪೆ ನಮ್ಮನ್ನು ಆಳುವಂತದಾಗಿದೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಆಮೇನ್. ಕೈಗಳ ತಟ್ಟಿ ದೇವರ ಕೃಪೆಗಾಗಿ ನಾವು ಸ್ತೋತ್ರ ಮಾಡೋಣ. ಕೊನೆಯದಾಗಿ ಪಾಸ್ಟರ್ ಅವರು ಪ್ರಾರ್ಥನೆ ಮಾಡುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಸ್ತೋತ್ರ ಸ್ವಾಮಿ. ಪರಲೋಕ ತಂದೆಯಾದ ದೇವರೇ, ಅಪ್ಪ ನಮಗೆ ಸ್ತೋತ್ರ ರಾಜ. ಈ ದಿನದಲ್ಲಿ ಕೂಡ ಕೇಳಿದ ವಾಕ್ಯದ ಪ್ರಕಾರ ಸ್ವಾಮಿ ಅಪ್ಪ, ನಿನ್ನ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ಶಾಶ್ವತವಾದ ನಿನ್ನ ಕೃಪೆಗಾಗಿ ಸ್ತೋತ್ರ ಅಪ್ಪ. ಕರ್ತನೆ, ಹೌದು ಸ್ವಾಮಿ ದೇವರೇ, ಯೋಗ್ಯತೆ ಇಲ್ಲದಂತ ನಮಗೆ ಅಪ್ಪ ನಿಂತಾನೆ ನಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ.
ಅಪ್ಪ ದೇವರೇ ಸ್ತೋತ್ರ, ಇಷ್ಟಾಗಿ ನಮ್ಮನ್ನು ಪ್ರೀತಿಸಿ ಸ್ವಾಮಿ ಕರ್ತನೆ, ಸ್ತೋತ್ರ. ಅಪ್ಪ ನಿನ್ನ ಕೃಪೆಯನ್ನು ಹೇರಳವಾಗಿ ಧಾರಾಳವಾಗಿ ನಮ್ಮಲ್ಲಿ ಸುರಿಸಿರುವುದಕ್ಕಾಗಿ ಸ್ತೋತ್ರ. ನಾವು ನಿಂತಿರುವುದು ನಿರ್ಮೂಲವಾಗದೇ ಇರುವುದು ನಿನ್ನ ಶುದ್ಧ ಕೃಪೆಯಿಂದಲೇ ಆಗಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ದಿನದಲ್ಲಿ ಕೇಳಿದಂಥ ಒಂದೊಂದು ವಾಕ್ಯದ ಪ್ರಕಾರ ಸ್ವಾಮಿ, ನಿನ್ನ ಕೃಪೆಯನ್ನು ನಾವು ದುರುಪಯೋಗ ಮಾಡಿಕೊಳ್ಳದಂತೆ ಅಪ್ಪ ಅದನ್ನು ನಮ್ಮ ಜೀವಿತದಲ್ಲಿ ಅಪ್ಪ ಬಿಟ್ಟು ಕೊಡುವುದಕ್ಕಾಗಿ ಸ್ವಾಮಿ ಕರ್ತನೆ ನಿಂತನೆ ನಮಗೆ ಸಹಾಯ ಮಾಡು ಕರ್ತನೆ. ಒಂದೊಂದು ವಾಕ್ಯದ ಪ್ರಕಾರ ಪರಿಶುದ್ಧ ಆತ್ಮನ ತಾನೇ ಅಪ್ಪ ನಮ್ಮನ್ನು ತಕ್ಕ ಸಮಯದಲ್ಲಿ ಸ್ವಾಮಿ ನಿನ್ನ ವಾಕ್ಯಕ್ಕೆ ಅನುಸಾರವಾಗಿ ಅಪ್ಪ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ವಾಕ್ಯ ಕೊಟ್ಟಂತ ಸೇವಕರನ್ನು ಕೂಡ ನಿಂತಾನೆ ಆಶೀರ್ವದಿಸಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ಬೈಬಲ್ ಸ್ಟಡಿಗೆ ಬಂದಿರುವಂಥ ಪ್ರತಿಯೊಬ್ಬರನ್ನು ಕರ್ತನೆ ಅಪ್ಪ ನಿನ್ನ ಕೃಪೆಗೆ ನಮ್ಮನ್ನು ಸಮರ್ಪಿಸುತ್ತೇವೆ ಕರ್ತನೆ. ಅಪ್ಪ ದೇವರೇ ಸ್ತೋತ್ರ, ಒಪ್ಪಿಸಿಕೊಟ್ಟದನ್ನು ಆ ದಿನದವರೆಗೂ ನೀನು ಕಾಯುವುದಕ್ಕೆ ನಂಬಿಗಸ್ತನಾಗಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ಸ್ತುತಿಯನ್ನು ಘನವನ್ನು ಮಹಿಮೆಯನ್ನು ನಿನಗೇ ಸಮರ್ಪಿಸುತ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಿಶುದ್ಧ ತಂದೆಯೇ, ಆಮೇನ್ ಆಮೇನ್.